ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರೇ ಯಾರು ಬರ್ತಾರೆ ಮಧ್ಯಾಹ್ನದಲ್ರಿ ಬರ್ತಾ ಇದ್ದೀರಿ ರಾತ್ರಿ ಫೋನ್ ಮಾಡಿ ಮುಳ್ಳಿಯವರೇ ಒಂದು ಮಡಕೆ ತನ್ನಿ ಅಂತ ಒಂದು 50 ಫೋನ್ ಮಾಡ್ಬಿಟ್ಟಿದ್ದಾರೆ. ಈ ಮಡಕೆ ಏನಕ್ಕೆ ತರ ಕೇಳಿದ್ರು ಅಂತಾನೆ ಗೊತ್ತಿಲ್ಲ. ಇದನ್ನ ಹುಡುಕೊಂಡು ನಾನು ಬೆಳಗ್ಗೆಲ್ಲ ಸುತ್ಕೊಂಡು ಬರೋಷ್ಟು ಲೇಟ್ ಆಗ್ಬಿಡುತ್ತೆ ಅನ್ಕೊಂಡೆ. ಪರವಾಗಿಲ್ಲ ಇನ್ ಟೈಮ್ಗೆ ರೀಚ್ ಆದೆ ಅಂತ ಆಮೇಲೆ ಅನ್ಕೊಂಡೆ. ನೋಡೋಣ ಸುಚಿತ್ರಾ ಅವ್ರು ಬಂದಿದ್ದಾರೆ. ಸುಚಿತ್ರಾ ಹಲೋ ರೇ ಬನ್ರಿ. ಸುಚಿತ್ರಾ ಕೂಗ್ಕೋತಾ ಇದೀನಲ್ರಿ ಅವಾಗಿಂದ. ರಾತ್ರಿ ಎಲ್ಲ ಫೋನ್ ಮಾಡಿ ತಲೆ ತಿಂತೀರಾ. ಪಾಟ್ ತನ್ನಿ ಮಣ್ ತನ್ನಿ ಮಡಕೆ ತನ್ನಿ ಅಂತ. ಏನಕ್ರಿ ಮಡಕೆ? ಇದು ಫಿಶ್ ಕರಿ ಮಾಡಕ್ಕೆ ಕೇರಳ ಸ್ಪೆಷಲ್ ಅಲ್ವಾ. ಇದ್ರಲ್ಲಿ ಮಾಡಿದ್ರೇನೆ ರುಚಿ ಹೆಚ್ಚು. ಟ್ರೆಡಿಷನಲ್ ವೇ ಆಫ್ ಮೇಕಿಂಗ್ ಇದ್ರಲ್ಲೇ ಮಾಡ್ಬೇಕು. ಅದಕ್ಕೆ ರಾತ್ರಿ ಎಲ್ಲ ಫೋನ್ ಮಾಡ್ಬೇಕಿತ್ತ ಮಡಕೆ ತನ್ನಿ ಮಡಕೆ. ನಾನೆಲ್ಲ ಬೆಳಗ್ಗೆ ಉಟ್ಕೊಂತಲ್ಲಿ ಮಡಕೆ ನಮ್ಗೆ ತೋರ್ಸಕ್ಕೆ. ಅಯ್ಯೋ ಒಳ್ಳೆ ಕತೆ ಆಯ್ತು. ನಾನ್ ಅನ್ಕೊಂಡು ಇಲ್ಲೆಲ್ಲ ನೀರ್ ಗಿರ ಹಾಕಿರ್ತೀರ ಒಳಗೆ ಅನ್ಕೊಂಡಿದ್ದೆ. ಆ ರೀತಿ ಇಲ್ಲ ಇದು. ಓಕೆ ಯಾವ್ದಂದ್ರೆ ಅದ್ರಲ್ಲಿ ಮಾಡಕ್ಕಾಗಲ್ಲ. ಇದು ಸ್ಪೆಷಲಿ ಕುಕಿಂಗ್ ಅಂತಾನೆ ಸಿಗುತ್ತೆ. ಓಕೆ ಮತ್ತೆ ಬಳಸೋ ವಿಧಾನ ಹೇಳ್ತೀನಿ. ತಗೊಂಡ ತಕ್ಷಣ ಡೈರೆಕ್ಟ್ ಆಗಿ ಒಲೆ ಮೇಲೆ ಇಡಕ್ಕಾಗಲ್ಲ. ಆಯ್ತು. ಒಂದ್ ದಿನ ಫುಲ್ ಇದ್ರನ್ನ ನೀರಲ್ಲಿ ನೆನ್ಸಿಡ್ಬೇಕಾಗತ್ತೆ. ಆಯ್ತು. ಆಮೇಲೆ ಏನಾರ ಸ್ವಲ್ಪ ವೇಸ್ಟ್ ತರ ಸ್ವಲ್ಪ ಬೇಯಿಸಿ ಅದನ್ನ ಚೆಲ್ಬೇಕು. ಈ ಫಿಶ್ ಸಾರು ಮಾಡಕ್ಕೆ ಏನೇನ್ ತಂದಿದ್ದೀರಾ? ಕೇರಳ ಫಿಶ್ ಕರಿ ಬೇಕಾಗುವ ಸಾಮಗ್ರಿಗಳು: ಮೀನು, ಸಾಂಬಾರ್, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಟೊಮ್ಯಾಟೊ, ಹುಣಸೆ ಹಣ್ಣು, ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಫಿಶ್ ಮಸಾಲಾ, ಅರಿಶಿನ, ಸಾಸಿವೆ, ಕರಿಬೇವು, ಉಪ್ಪು, ಕೊಬ್ಬರಿ ಎಣ್ಣೆ. ಫಸ್ಟ್ ಸ್ವಲ್ಪ ಆಯಿಲ್ ಹಾಕೋಣ. ಮಣ್ಣಲ್ಲಿ ಹಾಕಿ ನೋಡೋಣ. ಇದಕ್ಕೆ ಮತ್ತೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಬೇಕು. ಕೇರಳ ಸ್ಪೆಷಲ್ ಅಂತ ಹೇಳಿದ್ಮೇಲೆ ಅವ್ರು ಕೋಕೋನಟ್ ಆಯಿಲ್ ಯೂಸ್. ಕರ್ನಾಟಕ ಎಲ್ಲ ಮುಗಿಸ್ಬಿಟ್ರಾ? ಹಾಕೊಳ್ಳಿ. ಬೇಗ ಬಿಸಿ ಆಗುತ್ತಾ ಸುಚಿತ್ರಾ? ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ. ಅಲ್ಲ ಅಲ್ಲಿ ಮಾಡ್ತಾರೆ ಕೇರಳದಲ್ಲೆಲ್ಲ ಫಿಶ್ ಎಲ್ಲ ಇದ್ರೊಳಗೆ ಮಾಡ್ತಾರೆ. ಹೌದು. ತುಂಬಾ ದೊಡ್ಡ ದೊಡ್ಡ ರೆಸಾರ್ಟ್ಸ್ಗೆಲ್ಲ ಹೋಯ್ತು ಅಂತ ಹೇಳಿದ್ರಿ ನೀವು. ಹೌದು, ಇದ್ರಲ್ಲಿ ಅವ್ರ ಟ್ರೆಡಿಷನಲ್ ವೇ ಆಫ್ ಮೇಕಿಂಗ್ ಇದ್ರಲ್ಲೇನೆ. ಓಕೆ. ಅದಕ್ಕೋಸ್ಕರ ಇದ್ರಲ್ಲೇ ತೋರಿಸ್ಬೇಕು ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಓಕೆ 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 ಸರಿ. ಅಂಡೆ ಗಿಂಡೆಲ್ ಮಾಡೋದೇ ನೋಡ್ಕೊಂಡು ಅಂಡೆ ಬೇಕು ಅಂತ ಇಳಿದೇ ತರದ್ರಿ ನಾವು. ಏನೋ ಪಾಟ್ ನೋಡ್ಕೊಂಡ್ರಿ ಪರವಾಗಿಲ್ಲ. ಓಕೆ ನೆಕ್ಸ್ಟ್ ಏನ್ ಕೊಡ್ಲಿ? ಸಾಸಿವೆ ಹಾಕ್ರಿ. ಈ ಮೀನ್ ಸಾರ್ ಮಾಡ್ಕೊಂಡು ಒಂದು ಒಳ್ಳೆ ಸಾಂಗ್ ಇಟ್ಟಿದೆ ನಿಮ್ಗೋಸ್ಕರ. ಅದನ್ನ ಮಾಡ್ತಾ ಇದ್ರೆ ಸಾಂಗ್ ಹೆಂಗಿರ್ತಿದ್ ಗೊತ್ತೇನ್ರಿ? ಮೀನ್ ಹಂಗೆ ಲಕ 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 ಅನ್ಬಿಡ್ತಿತ್ತು. ಹಾಕಿ ಹಾಕಿ ನೀವ್ ಹಾಕಿ ಹಾಕಿ. ಕರ್ಬೇವು ಹಾಕ್ತಾ ಇದ್ದೀನಿ. ಮೊದಲು ತುಂಬಾ ಜನದ ಮೇಲೆ ಇದ್ರಲ್ಲಿ ಮಾಡೋರಪ್ಪ, ನಾನ್ ನೋಡಿದೀನಿ. ಶುಂಠಿ ಹಾಕ್ತಾ ಇದ್ದೀನಿ, ಜಜ್ಜಿರ್ಬೇಕು ಇದಕ್ಕೆ. ಓಕೆ. ಟೇಸ್ಟ್ ಅಲ್ಲ, ಜಜ್ಜಿರಂತ ಶುಂಠಿ ಮತ್ತೆ ಬೆಳ್ಳುಳ್ಳಿ. ಓಕೆ, ವೆರಿ ಗುಡ್. ಇದು ಸಹ ಕ್ರಶ್ ಮಾಡಿರಂತದ್ದು. ವೆರಿ ಗುಡ್. ಇಲ್ಲಿ ಸಾಂಬಾರ್ ಈರುಳ್ಳಿ ತಗೊಂಡಿದ್ದೇನೆ. ಈರುಳ್ಳಿನೇ ಹಾಕಿದ್ರೆ ರುಚಿ ಜಾಸ್ತಿ. ಓಹೋ, ಏನೋ ಕೇರಳ ಟ್ರೆಡಿಷನ್ ಏನೋ ಮಾಡ್ತಾ ಇದೀರ ರೀ ನೀವ್ರಿ. ಅದು ಫ್ರೈ ಆಗ್ತಾ ಇರ್ಲಿ, ಅಷ್ಟರಲ್ಲಿ ಒಂದು ಮಸಾಲೆ ರುಬ್ಕೊಂತೀನಿ. ರುಬ್ಕೊಳ್ಳಿ. ಸೊ ತೆಂಗಿನಕಾಯಿ ಜಾಸ್ತಿ ಬೇಡ, ಸ್ವಲ್ಪ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಂಬಾರ್ ಈರುಳ್ಳಿ ಹಾಕಿದ್ದೀನಿ, ಮತ್ತೆ ರುಬ್ಬೋದಕ್ಕೆ ಸ್ವಲ್ಪ. ವೆರಿ ಗುಡ್. ನಾವು ಮಾಮೂಲಿ ಈರುಳ್ಳಿಗಿನ್ನ ಇದು ಹಾಕೊಂಡ್ರೇನೆ ರುಚಿ ಚೆನ್ನಾಗಿರುತ್ತೆ. ಬಟ್ ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಬಿಟ್ಬಿಟ್ರೆ ಮೀನಿನ ಸಾರಿಗೆ ಅದು ಆ ಕೋಸ್ಟಲ್ ಟ್ರೆಡಿಷನಲ್ ಬಂದ್ಬಿಡುತ್ತಲ್ಲ, ಆ ತರಾನೇ ಬರುತ್ತೆ. ಟೊಮ್ಯಾಟೊ ಹಾಕ್ತಾ ಇದೀನಿ, 2 ಟೊಮ್ಯಾಟೊ ಇದೆ. ಸಾಕು? ಟೊಮೆಟೊ, ಹುಣಸೆ ಹಣ್ಣು ಹಾಕ್ತೀವಿ ನಾವು ಇಲ್ಲಿ. ಓಕೆ. ಜಾಸ್ತಿ ಒಲೆ ಮೇಲೆ ಇಟ್ಬಿಟ್ಟು ಇದು ಹೊರಗಿಡುವ ಚಾನ್ಸ್ ಇಲ್ವಾ? ಅದನ್ನ ಸೀಸನ್ ಮಾಡಿರ್ತೀವಲ್ಲ ನಾವು, ನೀರ್ ಹಾಕಿ ಒಂದ್ ದಿನ ಎಲ್ಲ ನೆನ್ಸಿಟ್ಟಿರ್ತೀವಿ. ಮತ್ತೆ ಇದು ಅಡಿಗೆ ಮಾಡಕ್ಕೆ ಅಂತಾನೆ ಮಾಡಿರುವಂತದ್ದು. ಹೀಟ್ ರೆಸಿಸ್ಟೆನ್ಸ್ ಅಷ್ಟಿರುತ್ತೆ ಇದ್ರಲ್ಲಿ. ಎಲ್ಲಿ ಹುಡುಕಿದ್ರಿ ಇದೆಲ್ಲ ನೀವು? ಸಿಗುತ್ತೆ ಮಡಕೆ ಮಾಡೋರ ಹತ್ರ. ಓಕೆ. ಇದನ್ನ ರುಬ್ತೀನಿ ಈಗ ನಾನು. ರುಬ್ಕೊಳ್ಳಿ ಮೇಡಮ್. ಆಗಿದೆ. ಆನಿಯನ್ಸ್ ಎಲ್ಲ ಫ್ರೈ ಆಗಿದೆ. ಓಕೆ. ಇಲ್ಲ ರೀ, ಸೇಮ್ ಅದೇ ತರ ಬರ್ತಾ ಇದೆ. ಕೇರಳ ಇದೇ ಬರ್ತಾ ಇದೆ ರೀ. ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಬೇಕು ಇದಕ್ಕೆ. ಎವರೆಸ್ಟ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತಾನೆ ಹೇಳ್ಬೇಕು ನೀವು. ಸ್ವಲ್ಪ ಫ್ರೈ ಮಾಡಿ. ಓಕೆ. ಕೆಂಪು ಕಲರ್ ಹೋಗಿ ನಾವೇ ಕಂಡು ಹಿಡ್ಕೋಬೇಕು ಏನ್ ಹಾಕಿದೀವಿ ಅಂತ. ಧನಿಯಾ ಪೌಡರ್ ಇದು. ಓಕೆ. ಎವರೆಸ್ಟ್ ಧನಿಯಾ ಪೌಡರ್ಗಳು ಸ್ವಲ್ಪ. ಎವರೆಸ್ಟ್ ಅರಿಶಿನ ಪುಡಿ. ಓಕೆ. ಗ್ರೈಂಡ್ ಮಾಡಿರಂತ ರುಬ್ಬಿರಂತ ಮಸಾಲೆ ಏನು ಇಲ್ಲ. ಟೊಮೆಟೊ, ಈರುಳ್ಳಿ. ಹೌದು. ಕಾಯಿ ತುರಿ. ಓಕೆ.
ಒಳ್ಳೆ ಗ್ರೇವಿ ತಯಾರಾಗಿದೆ ಅನ್ಕೊಂಡಿದ್ದೀನಿ ಸುಚಿತ್ರಾ. ತುಂಬಾ ಚೆನ್ನಾಗಿ ಬಿಡಿದೆ ಬಿಡ್ರಿ. ಫ್ರೈ ಆಗ್ತಾ ಇದೆ ಇದು. ಮತ್ತೆ ನೋಡ್ರಿ ಇನ್ನೊಂದು ಮುರಳಿಯವರು ಯಾಕೆ ಅದ್ರಲ್ಲಿ ಕುಕಿಂಗ್ ಮಾಡೋದಕ್ಕೆ ಅಂತಾನೆ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿಲ್ವಲ್ಲಪ್ಪ, ನಾವೇ ನೋಡಿಲ್ಲ, ನಮ್ಮ ಮಕ್ಕಳುಗಳೆಲ್ಲ ಎಲ್ಲಿ ನೋಡಿರ್ತಾರ್ರಿ ಅವ್ರಿ. ಆಶ್ಚರ್ಯ ಪಟ್ಬಿಡ್ತಾರೆ ಅಷ್ಟೇ ಹಿಂಗೆಲ್ಲ ನೋಡ್ಬಿಟ್ರೆ. ಮತ್ತೆ ಇಲ್ಲಿ ನಾನು ಹುಣಸೆನ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದ್ರದ್ದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೆ ಇದಕ್ಕೆ ಅಲ್ಲಿ ಅವ್ರದ್ದು ಬೇರೆ ಸಿಗುತ್ತೆ. ನಾನು ಹೇಳ್ತೀನಿ, ಅದು ಫಿಶ್ಗೆ ಮೀನ್ ಸಾರ್ಗೆ ಹಾಕಂತದೇ ಸಿಗುತ್ತೆ. ಬಟ್ ನನಗೆ ಅದು ಸಿಗ್ಲಿಲ್ಲ. ಕೂಡಂ ಪುಳಿ ಅಂತ ಹೇಳ್ತಾರೆ. ಕೂಡಂ ಪುಳಿ ಅದ್ ಸಿಕ್ಕಿದ್ರೆ ಅದನ್ನ ಹಾಕೊಳ್ಳಿ ಅಂತ ಹೇಳ್ತೀನಿ. ಪಕ್ಕ ನಿಮ್ಗೆ ಕೇರಳ ಸ್ಟೈಲ್ ಫಿಶ್ ಕರಿನೇ ಆ ತರನೇ ಆಗುತ್ತೆ. ಮುಂದಿನ ಕೇರಳ ಕರ್ಕೊಂಡು ಹೋಗಿ ನಾವು ಒಂದು ಹುಣಸೆನ್ ತಗೊಂಡ್ಬರ್ತೀವಿ ಹಾಕಿ. ಅವ್ರ ಮೀನ್ ಸಾರ್ಗೆ ಮೀನ್ಗೆ ಅಂದ್ರೆ ಅದೇ ಯೂಸ್ ಮಾಡೋದು. ನಮ್ ತರ ಈ ಹುಣಸೆನ್ನ ಯೂಸ್ ಮಾಡಲ್ಲ. ಇಲ್ಲ ಹಾಕ್ರಿ ಹುಣಸೆನ್ ಹುಳಿ. ಅಲ್ಲ, ಅದು ರುಚಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪಕ್ಕ ನಿಮ್ಗೆ ಕೇರಳಕ್ಕೆ ಹೋಗಿ ತಿಂದಂಗಿರುತ್ತೆ. ಹುಣಸೆನ್ ರಸ ಹಾಕ್ತಾ ಇದ್ದೀನಿ. ಮೀನ್ ಸಾರ್ಗೆ ಯಾವಾಗ್ಲೂ ಸ್ವಲ್ಪ ಹುಳಿ ಮುಂದೆ ಇದ್ರೆ ಚೆನ್ನಾಗಿರುತ್ತೆ. ಕುದೀತಾ ಇದೆ ನೋಡಿ, ನೋಡಿ ಈಕ್ವಲ್ ಆಗಿ ಕುದೀತಾ ಇದೆ ಸುಚಿತ್ರಾ. ಹೌದು, ಉಪ್ಪು ಹಾಕ್ತೀನಿ. ಎಸ್, ಓಕೆ. ಇಲ್ಲಿ ನಾನು ರೆಡಿ ಫಿಶ್ ಮಸಾಲಾ ಪೌಡರ್ ತಗೊಂಡಿದ್ದೀನಿ. ಅದೊಂದು ಸ್ಪೂನ್ ಹಾಕ್ತೀನಿ. ಇದು ಎಕ್ಸ್ಟ್ರಾ ಫ್ಲೇವರ್, ಟೇಸ್ಟ್ ಇನ್ನ ಚೆನ್ನಾಗಿ ಬರುತ್ತೆ. ನೀರು ಹಾಕಿ. ಓಕೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕುದೀತಾ ಇದೀರಿ. ಹೌದು, ಯಾವಾಗ ಯಾವ ಮೀನ್ ಕರಿ ಮಾಡ್ತೀವಿ ಅಂತ ಹೇಳಿದಾಗ್ಲೂನು ಮಸಾಲೆ ಏನಿದೆ ಅದನ್ನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಲಾಸ್ಟ್ ಅಲ್ಲೇ ಮೀನ್ ಹಾಕ್ಬೇಕು. ಮೀನ್ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಬೇಯಕ್ಕೆ. ಮೊದ್ಲೇ ಹಾಕಿ ತಿರುಗಿಸೋದು ಅದೆಲ್ಲ ಮಾಡಬಾರ್ದು. ಜಸ್ಟ್ ಲಾಸ್ಟ್ ಅಲ್ಲಿ 2 minutes ಹಾಕಿ ಬೆಂದ್ರೆ ಸಾಕು. ಹಂಗಂತೀರಾ? ಹಾಕ್ಬಿಡ್ರಿ. ಮಸಾಲೆ ಎಲ್ಲ ಬೆಂದಿದೆ. ಈಗ ಮೀನ್ ಆಡ್ ಮಾಡ್ತಾ ಇದ್ದೀನಿ. ಓಹೋ, ಯಾವ ಮೀನ್ ತರಿಸಿರೋದು ನೀವು? ಇದು ವಂಜ್ರಮ್ಮ. ಓಹೋ, ವೆರಿ ಗುಡ್, ವೆರಿ ಗುಡ್. ಇವಾಗ ಏನ್ ಮಾಡ್ಬೇಕು? ಒಂದು 2 ನಿಮಿಷ ಮುಚ್ಚಬೇಕಾ? ಒಂದು 2 minutes. ಅಂದ್ರೆ 2 ನಿಮಿಷಕ್ಕೆ ಅದೇನ್ ಗೊತ್ತೇನ್ರಿ, ಮೀನಿನ ಸಾರನ್ನು ತಿನ್ನುವ ವಿಧಾನ ಹೇಳ್ಕೊಡ್ತೀನಿ ಕೇಳಿ. ಈ ಮೀನ್ ಸಾರನ್ನ ಇವಾಗ ತಿನ್ಬಾರ್ದು. ನೆಕ್ಸ್ಟ್ ಡೇಗೆ ಅದು ಚೆನ್ನಾಗಿ ಮಾರನೇ ದಿನ ಬೆಳಗ್ಗೆ ಇಡ್ಲಿನೋ ದೋಸೆನೋ ಮಾಡ್ಕೊಂಡು ತಿನ್ಬೇಕು. ಅವಾಗ ಅದು ಚೆನ್ನಾಗಿ ಇಟ್ಕೊಂಡಿರುತ್ತೆ. ಮೀನ್ ಸಾರ್ ಯಾವತ್ತು ಫಸ್ಟ್ ಡೇ ಚೆನ್ನಾಗಿರಲ್ಲ, ಅದು ನೆಕ್ಸ್ಟ್ ಡೇಗೆ ಟೇಸ್ಟ್. ಹಂಗಂತೀರಾ? ಓಕೆ, ಹಂಗಂದ್ರೆ ನೀವು ಇವತ್ತು ಮಾಡ್ಕೊಂಡು ನಾಳೆ ತಿನ್ಬೇಕು ಅಂದ್ರೆ ಇವತ್ತೇ ಪ್ಲಾನ್ ಮಾಡಿ ಮಲ್ಲಿಟ್ಬಿಡಿ. ನಾಳೆ ಬೆಳಗ್ಗೆ ಎದ್ದು ತಿನ್ನಕ್ಕೆ ಶುರು ಮಾಡಿ, ಸಖತ್ತಾಗಿರುತ್ತೆ. ಸುಚಿತ್ರಾ ಹೇಳ್ತಾ ಇದ್ದಾರೆ. ಓಕೆ, ಒಳ್ಳೆ ಕುದಿ ಬಂದಿದೆ. ಇನ್ನು 2-3 ಕುದಿ ಬರೋಷ್ಟೊಳಗೆ ಚೆನ್ನಾಗಿ, ಬಟ್ ಚೆನ್ನಾಗಿ ಒಳಗೆಲ್ಲ ಖಾರ ಉಪ್ಪೆಲ್ಲ ಹೋಗುತ್ತಾ? ಹಿಡಿಯುತ್ತೆ, ಅಷ್ಟರಲ್ಲೇ ಅದು ಬೇಗ ಹೀರ್ಕೊಳ್ಳುತ್ತೆ. ಓಕೆ ಓಕೆ, ಉಪ್ಪು ಖಾರ ಎಲ್ಲ ಮೀನ್ ಹೀರ್ಕೊಳ್ಳುತ್ತೆ ಬೇಗ. ಅಂತ ಹಾರ್ಡ್ ಆಗಿ ಏನಿರೋದಿಲ್ಲ ಅದು. ಅದರಿಂದ ಮೀನ್ ಸಾರು ಅದೇನಿದ್ರು ಮಾರನೇ ದಿನಕ್ಕೆ ರುಚಿ ಚೆನ್ನಾಗಿರುತ್ತೆ. ಅವಾಗ ಅದೆಲ್ಲ ಹಿಡ್ಕೊಂಡಿರುತ್ತೆ ಟೇಸ್ಟ್. ನೋಡಿ, ಅಯ್ಯಯ್ಯೋ ಬೆಂದೋಗುತ್ತೆ. ಅಷ್ಟು ಬೆಂದೋಗಿದೆಯಲ್ರಿ. ಏನ್ ಮಾಡ್ತೀವಿ ಇದಕ್ಕೆ? ಲಾಸ್ಟ್ ಅಲ್ಲಿ ಇದು ಆಪ್ಷನಲ್. ಇದು ಓಕೆ, ಕೇರಳ ಸ್ಪೆಷಲ್. ಕೊಬ್ಬರಿ ಎಣ್ಣೆ, ಇದು ಎಕ್ಸ್ಟ್ರಾ ಫ್ಲೇವರ್ಗೆ. ಓಕೆ, ಬೇಡ ಅನ್ಸಿದ್ರೆ ಬೇಡ ಹಾಕೊಳ್ಳೋರು. ಲಾಸ್ಟ್ ಅಲ್ಲಿ ಕೊಬ್ಬರಿ ಎಣ್ಣೆ ಸ್ವಲ್ಪ. ಓಕೆ, ಸಾಕ್ರಿ. ಕರಿಬೇವು ಹಾಕಿ ಇದಾಗ್ತಾರೆ. ಆಫ್ ಮಾಡ್ಬಿಡಿ, ಸಾಕು. ಆಫ್ ಮಾಡೋಣ. ನೋಡಿ, ಬಾಯ್ಲ್ ಆಗ್ತಾನೆ ಇದೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಈ ಪಾತ್ರೆಯಲ್ಲಿ ಇದ್ರಲ್ಲಿ ಮಾಡೋದ್ರಿಂದ ನಾವು ಇನ್ನು ಬಿಸಿ ಜಾಸ್ತಿ ಹೊತ್ತಿರುತ್ತೆ. ಇದಕ್ಕೆಲ್ಲ ಹಾಟ್ ಕೇಸ್, ಹಾಟ್ ಬಾಕ್ಸ್ ಬೇಕಾಗದೇ ಇಲ್ಲ. ಆ ಪಾತ್ರೆಗಿನ್ನ ಇದ್ರಲ್ಲಿ ಜಾಸ್ತಿ ಹೊತ್ತು ಬಿಸಿ ಹಾಗೆ ಇರುತ್ತೆ ನಿಮ್ಗೆ ಮುಚ್ಚಿಟ್ರೆ. ಬಟ್ ಇದ್ರಲ್ಲಿ ತಿಂದ್ರೆ ರುಚಿನೇ ಬೇರೆ. ಗೊತ್ತಾ ನಿಮ್ಗೆ? ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ ಸುಚಿತ್ರಾ? ತಣ್ಣಗಾಗಲಿ. ನೋಡಿ, ಇನ್ನ ಕುದೀತಾ ಇದೆಯಲ್ರಿ. ಮುಚ್ಚಿಟ್ಬಿಟ್ರೆ ಬಿಸಿ ಹಾಗೆ ಇರುತ್ತೆ. ಹೌದಾ? ಮತ್ತೆ ಬಿಸಿ ಮಾಡೋದ್ ಬೇಕಾಗೋದಿಲ್ಲ. ಸ್ವಲ್ಪ ನೋಡಿ, ಗ್ಯಾಸ್ ಆಫ್ ಆಗಿದ್ರು ಇನ್ನ ಬಾಯ್ಲ್ ಆಗ್ತಾ ಇದೆ. ವೆರಿ ಗುಡ್. ನಮ್ಮಲ್ಲೂ ಇದೊಂದು 2-3 ತಗೊಂಡೋಗ್ಬೇಕು, ಚೆನ್ನಾಗಿರುತ್ತೆ. ಅನ್ನ ಏನೆಲ್ಲ ಮಾಡ್ಕೋಬಹುದಲ್ಲ? ಮಾಡ್ಕೋಬಹುದು. ಓಕೆ, ಸರ್ವಿಂಗ್ ಬೌಲ್ ಬಂದಿದೆ ಸುಚಿತ್ರಾ. ನೀವು ಕೊಡ್ತಾ ಇರೋದೆ, ನಾನು ತಿಂತಾ ಇರೋದೆ, ನೀವು ನೋಡ್ತಾ ಇರೋದೆ. ನೀನೇನ ಇನ್ನ ಬಾಯ್ಲ್ ಆಗ್ತಾನೆ ಇದೆ, ಆಫ್ ಮಾಡಿದ್ರು ನೋಡ್ರಿ. ಅದನ್ನ ತಿಳ್ಕೊಬೇಕಿದ್ರಲ್ಲಿ ಹಾಟ್ ಬಾಕ್ಸ್ ತರ ಇದು ಬಿಸಿ ಹಾಗೆ ಇರುತ್ತೆ. ಹೌದಲ್ಲ, ಕಾಣ್ತಾ ಇದೀನಿ, ಕುದೀತಾ ಇದೆ ನೋಡ್ರಿ. ಇದು ಅಷ್ಟು ಬಿಸಿ ಇರುತ್ತೆ ಇದ್ರಲ್ಲಿ ಮಾಡಿಟ್ರೆ. ಕೇರಳ ಸ್ಪೆಷಲ್ ಫಿಶ್ ಕರಿ ತಿಂದು ನೋಡಿ, ರುಚಿ ಹೇಳಿ. ಕೇರಳ ಸ್ಪೆಷಲ್ ಫಿಶ್ ಕರಿ ಅಲ್ಲ, ಇದು ಮಡಿಕೆಯಲ್ಲಿ ಮಾಡಿರ್ತಕ್ಕಂಥ ಕೇರಳ ಸ್ಪೆಷಲ್. ಇದು ಇದ್ರೊಳಗೆ ಅದ್ಭುತವಾಗಿರುವಂತಹ ಫಿಶ್ ತೇಲ್ತಾ ಇದೆ, ಈಜಾಡ್ತಾ ಇದೆ. ಪಕ್ಕದಲ್ಲಿ ಒಳ್ಳೆ ಒಂದು ಕಪ್ ರೈಸ್ ಇದೆ. ಇದನ್ನೆಲ್ಲ ಬಾರಿಸ್ತಾ ಇದೆ. ಇದ್ರ ಮಜಾನೇ ಬೇರೆ ಇರುತ್ತೆ.
ಕೆಲವು ಮಾಡುವಂಥ ಅಡುಗೆಗಳು ರುಚಿಲಿ ಬಣ್ಣದಲ್ಲೇ ಗೊತ್ತಾಗುತ್ತೆ. ಅಲ್ಲೇ ಒಂದು 75% ರಿಸಲ್ಟ್ ಬಂದ್ಬಿಡುತ್ತೆ. ಇನ್ನು 25% ತಿನ್ನೋಡ್ಬೇಕಾಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಸುಚಿತ್ ಅವರು ಅದ್ಭುತವಾಗಿರುವಂಥ ಈ ಮಡಕೆನಲ್ಲಿ ಫಸ್ಟ್ ಟೈಮ್ ನಮ್ಮ ಒಗ್ಗರಣೆ ಡಬ್ಬಿಲಿ ಮಡಕೆನ ಯೂಸ್ ಮಾಡಿ ಈ ಆಹಾರ ಕ್ರಮಗಳನ್ನ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕೇರಳ ಫಿಶ್ ಕರಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಸಾಂಬಾರ್ ಈರುಳ್ಳಿ, ಟೊಮೆಟೊ ಹಾಕಿ ರುಬ್ಬಿಕೊಳ್ಳಿ. ಒಂದು ಮಡಕೆಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರ್ ಈರುಳ್ಳಿ, ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಅರಿಶಿನ, ರುಬ್ಬಿದ ಮಸಾಲೆ, ಹುಣಸೆ ರಸ, ಉಪ್ಪು, ಫಿಶ್ ಮಸಾಲ, ನೀರು ಹಾಕಿ ಕುದಿಸಿ. ನಂತರ ಮೀನು ಹಾಕಿ ಬೇಯಲು ಬಿಡಿ. ಕೊನೆಯಲ್ಲಿ ಕೊಬ್ಬರಿ ಎಣ್ಣೆ, ಕರಿಬೇವು ಹಾಕಿದರೆ ಕೇರಳ ಫಿಶ್ ಕರಿ ರೆಡಿ ಟು ಟೇಸ್ಟ್. ಚಿತ್ರ, ನನಗೇನಿಸಿದೆ ಗೊತ್ತಾ, ಇದು ಸ್ವಲ್ಪ ಸಾರು ಇಟ್ಕೊಂಡಿದ್ರೆ ಆಪಂ ತಿನ್ಬೋದು ಅನ್ಕೊಂಡಿದ್ದೆ. ಆದ್ರೆ ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಸಾರು ನೀವು ಆಪಂ ಮಾಡದಂಗೆ ಕಾಯಕ್ಕಾಗಲ್ಲ, ಇಲ್ಲೇ ಖಾಲಿ ಮಾಡ್ಬಿಡ್ತೀವಿ ಅಂತಂದ್ರೆ. ಇವತ್ತೇನೋ ಸ್ಪೆಷಲ್ ಮಾಡ್ತಾ ಇದೀರಾ ನೀವಲ್ಲ? ಹೌದು, ದೋಸಾ ಸ್ಪೆಷಲ್ ಅಲ್ಲಿ ಅಪ್ಪ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಬಿಡಿ, ಆಮೇಲೆ ನೋಡ್ಕೊಳ್ಳೋಣ ಕತೆನಾ. ಏನ್ ಮಾಡೋಣ ಇವಾಗ? ತಿನ್ನಕ್ಕೆ ಮನಸ್ಸು ಬರ್ತಲ್ಲ. ಅನ್ನ ಇಟ್ಟಿದ್ದೀನಿ. ಓಕೆ, ಅನ್ನದ ಜೊತೆ ಟೇಸ್ಟ್ ಮಾಡಿ. ಬಟ್ ಏನೇ ಇದ್ರು ಇದು ನಾಳೆಗೆ ರುಚಿ ಹೆಚ್ಚು. ತಣ್ಣಗಾಗ್ಬೇಕು, ಬಿಸಿ ಇರಬಾರ್ದು ಸಾರು. ಹುಳಿ ಆಗಿದೆ. ಹೌದು, ಹುಳಿ ಇರ್ಬೇಕು. ಮೀನ್ ಸಾರಿಗೆ ಹುಳಿ ಮುಂದೆ ಇರ್ಬೇಕು. ಖಾರವಾಗೂ ಇದೆ. ಫಿಶ್ ಕರಿ ರೈಸೇ ತುಂಬಾ ಫೇಮಸ್ ರೀ. ಹೌದು, ಬಟ್ ಏನೇ ಆದ್ರೂ ಅವ್ರ ತರ ಹುಳಿ ಹಾಕ್ಬಿಟ್ರೆ ನಿಮ್ಗೆ ಫುಲ್ ಪಕ್ಕ ಹಾಗೆ ಇರುತ್ತೆ. ಒಳ್ಳೆ ಫಿಶ್ ತಂದಿದ್ದೀರಾ. ರೈಸ್ ಜೊತೆ ಹೇಗೆ ಚೆನ್ನಾಗಿದ್ಯಾ? ಈ ಫಿಶು ಜಾಸ್ತಿ ಬೆಂದು ಆ ಪೇಸ್ಟ್ ತರ ಆಗಬಾರ್ದು. ಹೌದು ಹೌದು, ಜಸ್ಟ್ ಹಾಕಿ ಆಫ್ ಮಾಡ್ಬೇಕು ನೋಡಿ, ಕರೆಕ್ಟ್ ಇದೆ. ಹೌದು, ಅದು ಮಡಕೆಲ್ ಮಾಡಿರೋ ರುಚಿ ಹೇಗಿದೆ, ಅದು ಡಿಫ್ರೆಂಟ್ ಆಗಿ ಕಾಣಿಸಿರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ ರೀ. ನೋಡ್ರಿ, ಇಷ್ಟೊಂದು ಸಾರಿದೆ. ಇನ್ನೊಂದು ಸ್ವಲ್ಪ ಅನ್ನ ತರಿಸ್ತೀನಿ, ನೀವು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ರಿ. ಇಲ್ಲ ಇಲ್ಲ, ಯಾಕ್ರಿ? ಬೇಡ, ಸ್ವಲ್ಪ ಮಾಡ್ಕೊಂಡು ಹೋಗ್ರಿ. ಬಂದು ಒಂದು ಅದ್ಭುತವಾದಂತ ರಸಮ್ಮು ಅಡಿಗೆ ಎಲ್ಲ ಮಾಡಿ ತೋರಿಸ್ತಾರೆ ರಿಷಿಕುಮಾರ್ ಸ್ವಾಮಿ ಅಲಿಯಾಸ್ ಕಾಳಿಸ್ವಾಮಿ ಅವರಿಗೆ ಸುಸ್ವಾಗತ, ಸ್ವಾಗತ, ಸುಸ್ವಾಗತ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಬಡಿದು ಬಡಿದು ಕಬ್ಬಿಣವ ಕಾಸಿ ತುಪಾಕಿ ಮಾಡಿ ಒಡೆವ ಗುಂಡು ಮಾಡುವುದು ಹೊಟ್ಟೆಗಾಗಿ, ಕುಂಟೆ ಕೂರಿಗೆಯಿಂದ ಎಂಟೆ ಮಣ್ಣ ಹದ ಮಾಡಿ ರೆಂಟೆ ಮುರಿದು ಬೆಳೆಸುವುದು ಹೊಟ್ಟೆಗಾಗಿ. ಅಪ್ಪ ಮುರಳೀಧರ ಶರಣಾರ್ಥಿನಪ್ಪಜಿ. ಗುರುವೇ ಶಂಭಲಿಂಗ. ಓಕೆ, ಏನ್ ಮಾಡ್ತಾ ಇದೀರಾ ಗುರುಜಿ ಅವರೇ? ಬಹಳ ಫ್ರೆಶ್ ಆಗಿದ್ದೀರಾ. ಏನ್ ಸಮಾಚಾರ? ಏನ್ ಇಷ್ಟೊಂದು ಬಿಜಿ ಆಗಿರೋ ತರ ಕಾಣ್ತಾ ಇದೆ. ನಿದ್ದೆ ಇಲ್ಲ ಮುರಳಿ ಅಣ್ಣ, 4 ದಿವಸ ಆಯ್ತು. ಯಾಪಾಟಿ ಹಿಂಸೆ ಕೊಡ್ತಾರ್ರಿ ನಮ್ ಜಿ ಕನ್ನಡದವ್ರು. ಎಷ್ಟು ಫೇಮಸ್ ಆಗಿದ್ದೀರಾ. 4 ದಿನ ನಿದ್ದೆ ಇಲ್ಲದೆ ನಿಮ್ಮ ಹತ್ರ ಕೆಲಸ ತಗೊಳ್ತಾ ಇದಾರೆ ಅಂದ್ರೆ ಎಷ್ಟು ಚೆನ್ನಾಗಿ ನೀವು ಕೆಲಸ ಮಾಡ್ಬೋದು ನೋಡಿ. ನೋಡಿ ನೋಡಿ ಮುರಳಿ ಅಣ್ಣ, ಅದ್ಭುತ. ಆಗ್ಲಿ ಮುರಳಿ ಅಣ್ಣ. ಗುರುಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾಳಿ ಸ್ವಾಮಿಗಳು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾಳಿ ಸ್ವಾಮಿಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದೀರಾ? ಇದು ಬಾಂಬೆ ಸಾರು, ಸಾಂಬಾರ್ ಅಂತ ಎಲ್ಲ ಕರಿಬಹುದು ಇದನ್ನ. ಆದ್ರೆ ನಮ್ ನಾಟಿ ಏನ್ ಕರೀತಾರೆ ಅಂತಂದ್ರೆ ಈ ಆಸ್ಪತ್ರೆ ಸಾರ್ ಕಣ್ ಮಗ ಅಂತಾರೆ. ಅಯ್ಯೋಯಪ್ಪ, ಯಾವ್ದಪ್ಪ ಆಸ್ಪತ್ರೆ ಸಾರ್ ಬೇರೆ ಐತಾ? ಏನಂದ್ರೆ ಈಗ ಹುಷಾರಿಲ್ದಿದ್ದಾಗ ಪಥ್ಯ ಹೇಳ್ಬಿಡ್ತಾರೆ ಡಾಕ್ಟರ್, ಏನು ಕೊಡಬೇಡ್ರಿ ಅಂತ. ಬೇಳೆ ಕಟ್ಟಿ ನೀರ್ ಕೊಟ್ಟು ಒಂಚೂರು ಅನ್ನ ಕೊಡ್ರಿ ಅಂತಾರೆ. ಹೌದೌದು ಅಂತ ಇದ್ರು. ಇವಾಗ ಅನ್ನಲ್ಲ ಬಿಡಿ. ನಿಮ್ಗೆ ಗಂಟ್ಲಲ್ಲೆಲ್ಲ ಉಣ್ಣಾಗ್ಬಿಡ್ತದೆ ಅಥವಾ ಇನ್ನೇನೋ ಆಗ್ತದೆ, ಹೀಟ್ಗೆ ಆಗ್ಬಿಡ್ತದೆ. ಅವತ್ ನೀವು ಏನು ಖಾರವಾಗಿರೋದು ನೀವೇ ಏನೇನೋ ತಿಂದಿರೋ ಅದ್ಭುತ 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 ಅಂತ ಅಷ್ಟೆಲ್ಲ ಖಾರ ಅದೇನು ಇರಲ್ಲ. ಅವತ್ತು ಈ ಸಾರ್ನಲ್ಲಿ ಅನ್ನ ತಿನ್ಬಿಟ್ರೆ ನಿಜವಾಗ್ಲೂ ಮುರಳಿ ಅಣ್ಣ ಅದ್ಭುತ. ಅದು ಸ್ವಲ್ಪ ತುಪ್ಪ ಉಪ್ಪು ಮೇಗಡೆ ಉದುರಿಸ್ಕೊಂಡು ಮುದ್ದೆ ಅಂದಲ್ಲಿ ಕಲ್ಸ್ಕೊಂಡು ಬಿಡಿ. ಅದ್ರ ಕಥೆ ಬೇರೆ. ಓಕೆ, ಅದು ಮಾಡಕ್ಕೆ ಏನೇನು ತಿಂದಿರಿ ಹೇಳಿ. ಬಾಂಬೆ ಸಾರು ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ, ಇಂಗು, ಸಾಸಿವೆ, ಕಾಳು ಮೆಣಸು, ಕರಿಬೇವು, ತುಪ್ಪ, ಉಪ್ಪು. ಈಗ ನನಗೆ ಒಂದು ಮಾಡ್ಲಿಕ್ಕೆ ಒಂದು ತವ ಕೊಡು. ಅಂತೂ ಆಸ್ಪತ್ರೆ ಸಾರ್ ಮಾಡಿ ಅದ್ರ ರೂಪ ನಾಟಿ ರೂಪ ಅಂದ್ರೆ ಇಲ್ಲಿ ಅದು ಯಾವ್ದಕ್ಕೆ ಹೆಚ್ಚು ಉಪಯೋಗಿಸ್ತೀವೋ ಅದನ್ನೇ ಕರೆಯೋದು ಆಸ್ಪತ್ರೆ ಸಾರು.
ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ಹಾಕಿ ಸರ್. ಒಗ್ಗರಣೆ ಇದು ನೀವ್ ಯಾವಾಗ ಮಾಡ್ಕೊಳ್ತೀರಾ ಗುರುಜಿ? ನಂಗೆ ತುಂಬಾ ಇಷ್ಟವಾದ್ದು. ಹೌದಾ? ಯಾವಾಗಲೂ ಒಂದೇ ತರ ತರಕಾರಿ ಹಾಕೊಂಡು ತಿಂದಾಗ ಈ ತರ ಬೇಕು ಅನ್ಸ್ಬೋದಲ್ಲ? ಖಂಡಿತ. ಚೂರು ಸಾಸಿವೆ ಹಾಕೊಂಡೆ. ವೆರಿ ಗುಡ್. ಕೇಳ್ತಾ ಇದ್ದಾರಾ ಗುರುಜಿ ಎಲ್ಲ ಟಿವಿಲಿ ಬಂದ್ಮೇಲೆ? ಓಪ, ಈಗ ಇದೆಲ್ಲ ಆಯ್ತಾ, ಇದ್ರ ಜೊತೆಗೆ ಏನ್ ಗೊತ್ತಾ, ಓಕೆ, ಈ ಡ್ಯಾನ್ಸ್ ಪ್ರೋಗ್ರಾಮ್ ಮುಗೀತು, ಓಕೆ, ಹರಿಕತೆ ಮುಗೀತು. ಓಕೆ ಗುರುಗಳೇ, ಇದ್ರದ್ ಫೋನ್ ಜಾಸ್ತಿ ಆಗ್ಬಿಟ್ಟಿದಾವೆ. ಯಾವ್ದು? ಮೆಂತ್ಯದ್ದು ಹೆಂಗ್ ಮಾಡೋದು ಗುರುಗಳೇ? ಮೆಂತ್ಯ ಗೊಜ್ಜು ಮಾಡಿದ್ವಿ. ಮೆಂತ್ಯ ಗೊಜ್ಜಾ ಮೆಂತ್ಯ ಮುದ್ದೆನಾ? ಮೆಂತ್ಯ ಗೊಜ್ಜು. ಓಕೆ ಓಕೆ ಓಕೆ, ಗೊಜ್ಜುದು. ಓಕೆ. ಏನ್ ಹಾಕಿದ್ವಿ ನಾವು? ಏನ್ ಹಾಕಿದ್ವಿ? ಈಗ ಕರ್ಬೇವಿನ ಸೊಪ್ಪು ಹಾಕಿದೀನಿ. ಅದ್ರ ಜೊತೆಗೆ ತುಪ್ಪ ಜೊತೆಗೆ ಮೆಣಸಿನ ಜೊತೆಗೆ ಕರ್ಬೇವು. ಅದಾದ್ಮೇಲೆ ಕರ್ಬೇವು ಆದ್ಮೇಲೆ ಈ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಓಕೆ ಸರ್. ಕೆಂಪು ಹುರ್ಕೋಬೇಕಾಯ್ತಿನಾ? ಕೆಂಪಿಗೆ ಅಂದ್ರೆ ಮೆಣಸಿನ್ಕಾಯಿ ಮಾಗೋವರೆಗೂ. ಓಕೆ, ಸಾಕು. ಓಕೆ. ಇದಾದ್ಮೇಲೆ ಏನಿದು? ಬೇಳೆ ಕಟ್ಟಿನ ಅಂದ್ರೆ ಬೇಳೆನ ಚೆನ್ನಾಗಿ ನೀರಲ್ಲಿ ಹಾಕಿ ಕಾಯಿಸ್ಕೊಂಡು ಬೇಳೆನ ಸಪರೇಟ್ ಆಗಿ ಇಟ್ಕೊಂಡು ನೀರ್ನ ತಕೊಂಡಿರೋ ಅಂತದ್ದು. ಅದನ್ನ ಆ ಬೇಳೆ ಕಟ್ಟಿಂದು ನೀರೇನ್ ಹಾಕೊಂಡಿದೀವಿ, ಅದಕ್ಕೆ ಬೇಳೆದು ಕಟ್ಟು ನಾವು ಎಷ್ಟು ಬೇಕೋ ಅಷ್ಟು ಹಾಕೊಂತ ಇದ್ದೀವಿ. ಸಾರಿ, ಓ ಅದನ್ನ ಹಾಕೊಳ್ತೀವಾ? ಇದನ್ನ ಹಾಕೊಂತೀವಿ. ಮತ್ತೆ ತೆಗಿಯೋದು ಏನಕ್ಕೆ ಬೇಕಿತ್ತು? ಒಟ್ಟಿಗೆ ಹಾಕೊಂಡ್ಬಿಡ್ಬೋದಾಗಿತ್ತಲ್ಲ? ಇಲ್ಲ, ಇದನ್ನ ಬೇಳೆ ಕಟ್ಟಿ ನೀರ್ ಹಾಕೊಂಡಿರೋದು ಇದು ಗಟ್ಟಿ ಆಗ್ಲಿಕ್ಕೆ ಅಂತ. ನೀವು ಗಟ್ಟಿ ಬೇಡ ಅಂತ ಅಂದ್ರೆ ಅದೇ ಕಟ್ಟಲ್ಲೇ ನೀವು ತಗೋಬಹುದು. ಓಕೆ ಓಕೆ ಓಕೆ. ಆಸ್ಪತ್ರೆ ಸಾರು ರೆಡಿ ಮಾಡ್ತಾ ಇದ್ದಾರೆ ಕಾಳಿ ಸ್ವಾಮಿಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕಾಳಿ ಸ್ವಾಮಿಗಳೇ, ಇದು ಈ ಬೇಳೆಯಲ್ಲಿ ಮಾತ್ರನಾ ಅಥವಾ ಬೇರೆ ಯಾವ್ದಾರ ಕಟ್ಟಲು ಮಾಡ್ಕೋಬಹುದಾ? ಎಲ್ಲಾ ಕಟ್ಟಲು ಮಾಡ್ಕೋಬಹುದು, ಉಳ್ಳಿ ಕಟ್ಟಲು ಮಾಡ್ಕೋಬಹುದು. ಆದ್ರೆ ಬೇಳೆನಲ್ಲಿ ಆ ಬಾಯಿಗೆ ನಿಮ್ಗೇನು ಅದನ್ನ ಕೊಡಲ್ಲ ನೀವು. ಬೇರೆ ಉಪ್ಪು ಹಾಕ್ತಾ ಇದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ. ಓಕೆ. ಆದ್ಮೇಲೆ ಇದು ಆಸ್ಪತ್ರೆ ಸಾರು ಅಂದ್ರೆ ಆಸ್ಪತ್ರೆ ಸಾರು ಅಷ್ಟೇ. ಅಷ್ಟೇನಾ? ಮುಗೀತು. ಆಸ್ಪತ್ರೆಗೆ ಹೋದಾಗ ಜ್ವರ ಬಂದಾಗ ಈ ತರ ಸಾರು ಮಾಡ್ಸ್ಕೊಂತೀನಿ, ಜ್ವರ ಕಡಿಮೆ ಆಗುತ್ತೆ. ಅದೆಲ್ಲ ಕುದ್ದ ನಂತರದಲ್ಲಿ ಒಂದು ಎಷ್ಟು ಬೇಕೋ ಅಷ್ಟು ಕಾಯಿ ತುರಿನ ಬೇಕಾ? ಕಾಯಿ ತುರಿ ಇದಕ್ಕೆ ಮೇಲ್ಗಡೆ ಹಾಕೊಳ್ಳಿ. ಆರೋಗ್ಯ, ಅಭಿವೃದ್ಧಿ, ಐಶ್ವರ್ಯ ಎಲ್ಲವೂ ಇದ್ರೊಳಗೆ ಇದೆ. ಎಲ್ಲ ಆಸ್ಪತ್ರೆ ಸಾರು ಹುಡುಕ್ಬೇಕು ನಾವೀಗ. ಆರೋಗ್ಯ ಒಂದ್ ಸಿಕ್ತು ಅಂತಂದ್ರೆ ಎಲ್ಲ ಸಿಕ್ದಂಗಲ್ವಾ ಮುರಳಿ? ಆಸ್ಪತ್ರೆ ಸಾರು ಸಿಗಲ್ವೇ? ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಾಳಿ ಸ್ವಾಮಿಗಳು ಆಸ್ಪತ್ರೆ ಸಾರು / ಬಾಂಬೆ ಸಾರನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದು ಆಸ್ಪತ್ರೆಗೆ ಹೋದವರೇ ತಿನ್ಬೇಕು ಅಂತೇನಿಲ್ಲ. ಯಾವಾಗಲೂ ಎಲ್ಲಾ ತರ ತಿಂದು ಬೇಜಾರಾದಾಗ ಈ ತರ ಕಟ್ಟಲ್ಲಿ ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಅನ್ನ ಹಾಕೊಂಡು ಸ್ವಲ್ಪ ತುಪ್ಪ, ಅದ್ರ ಮೇಲ್ಗಡೆ ಚೂರು ಉಪ್ಪು, ಪಕ್ಕದಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊಂಡು ಇದನ್ನ ಬಾರಿಸ್ತಾ ಇದೆ. ಅದ್ರ ಮಜಾನೇ ಬೇರೆ. ಓಕೆ, ಈ ಬಾಂಬೆ ಸಾರನ್ನ ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬಾಂಬೆ ಸಾರು ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಾಳು ಮೆಣಸು, ಕರಿಬೇವು, ಹಸಿರು ಮೆಣಸಿನಕಾಯಿ, ಬೇಯಿಸಿದ ತೊಗರಿಬೇಳೆ, ಉಪ್ಪು ಹಾಕಿ ಕುದಿಸಿ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿದರೆ ಬಾಂಬೆ ಸಾರು ಸವಿಯಲು ಸಿದ್ಧ. ಆಸ್ಪತ್ರೆ ಸಾರು ಕುಡಿಸಿದೆ. ಇದೇನ ಆಸ್ಪತ್ರೆಯಲ್ಲಿ ತಿಂದಂಗ ಐತೆ ಸಾರು ಅಂತ ತಿಂತ 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 ಅದ್ರ ರುಚಿ ಬೇರೆ. ಬಟ್ ಆದ್ರೂ ಇದಕ್ಕೆ ನೀವು ಕಾಯಿ ತುರಿ ಹಾಕ್ಬಾರ್ದಾಗಿತ್ತು. ಏಕೆ? ಬೇಕಾಗಿಲ್ಲ. ಚೆನ್ನಾಗಿದೆ. ಆಸ್ಪತ್ರೆ ಸರ್ ಯಾವ ಕಾಯಿ ತುರಿ ಹಾಕ್ತಾರೆ? ಮೇಲ್ಗಡೆ ಉದುರಿಸೋದ್ 4 ಬಾಯಿಗೆ ಬಂದಂಗ್ ಬೈತಾರೆ ಡಾಕ್ಟರ್ ಮೇಲೆ. ಏನು ಬೇಡ ಡಾಕ್ಟರ್. ಚೆನ್ನಾಗಿದೆ ಗುರುಜಿ. ನಿಜವಾಗ್ಲೂ ಹೇಳ್ಬೇಕು, ನಮ್ ಜನ ಆಸ್ಪತ್ರೆದು ಅಂತ ಆಮೇಲೆ ತಿಂದಿರ ಇದ್ದಾರೋ. ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಖಂಡಿತ ಆಸ್ಪತ್ರೆ ಸಾರನ್ನ ತೋರಿಸ್ಕೊಟ್ಟಿದ್ದೀರಾ. ನಮಸ್ಕಾರ ಸರ್. ನಮಸ್ಕಾರ. ಆಸ್ಪತ್ರೆ ಸಾರು ಹೆಸರಿಟ್ಬಿಟ್ಟು ಆಸ್ಪತ್ರೆಯಿಂದ ಇಟ್ಕೊಂಡ್ರೆ ನೀವೇನೋ ಆಸ್ಪತ್ರೆ ಅನ್ಕೋಬೇಡಿ. ನಿಜವಾಗ್ಲೂ ಬೇಳೆ ಕಟ್ಟಿನ ಸಾರು, ಅದೇನೋ ಬಾಂಬೆ ಡೆಲ್ಲಿ ಅವೆಲ್ಲ ಇಟ್ಕೊಂಡಿದ್ದಾರೆ. ಅವ್ ಯಾವ ಹೆಸರು ಇಲ್ಲ, ಆಸ್ಪತ್ರೆ ಸಾರು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಚಿತ್ರದುರ್ಗದಿಂದ ಮುಂದಕ್ಕೆ ಈ ಮಂಡಕ್ಕಿ, ಅವಲಕ್ಕಿ ಇವೆಲ್ಲ ತುಂಬಾ ಫೇಮಸ್ಸು. ಯಾಕಂದ್ರೆ ಬೆಳಗ್ಗೆ ಟಿಫನ್ಗೆ ಅದೇ ತಗೊಳ್ತಾರೆ, ಸಾಯಂಕಾಲ 4 ಗಂಟೆ ಮೇಲೆ ಅದೇ ತಗೊಳ್ತಾರೆ. ಇಲ್ಲಿ ಪಾನಿಪುರಿ, ಬೇಲ್ಪುರಿ ತಿಂದಾಗ ಅದೇ ಇದ್ರೆ ಮಂಡಕ್ಕಿ ತಿಂತಾರೆ. ಮಂಡಕ್ಕಿ ಜೊತೆಗೆ ಒಂದು ಒಳ್ಳೆ ಅದ್ಭುತವಾಗಿರುವಂಥ ಒಂದು ಮೆಣಸಿನ್ಕಾಯಿ ಬಜ್ಜಿನೂ ತಿನ್ನಬೇಕು, ಅವಾಗಲೇ ಅದ್ರ ಮಜಾ. ಅದ್ರ ಜೊತೆಗೆ ಅದೇ ಕಾಂಬಿನೇಷನ್ ಕೂಡ. ಓಕೆ, ಶ್ರೀನಿವಾಸ್ ಅವರು ಬಂದಿದ್ದಾರೆ. ಶ್ರೀನಿವಾಸ್, ಮಾಡಕ್ಕೆ ಏನೇನು ತಂದಿದ್ದೀರಾ? ಕ್ರಿಸ್ಪಿ ಮಿರ್ಚಿ ಮಂಡಕ್ಕಿ ಬೇಕಾಗುವ ಸಾಮಗ್ರಿಗಳು: ಬಜ್ಜಿ ಮೆಣಸಿನಕಾಯಿ, ಅವಲಕ್ಕಿ, ಈರುಳ್ಳಿ,
ದಪ್ಪ ಮೆಣಸಿನಕಾಯಿ, ಶುಂಠಿ, ಚೀಸ್, ಅನ್ನ, ನಿಂಬೆ ರಸ, ಬಿಳಿ ಎಳ್ಳು, ಜೀರಿಗೆ, ಕಾಳು ಮೆಣಸಿನ ಪುಡಿ, ಮೈದಾ ಹಿಟ್ಟು, ಉಪ್ಪು, ಎಣ್ಣೆ. ಓಕೆ, ಇವ್ರದ್ದೇನೋ ಸ್ಕೀಮ್ ಇದು ಮುಗಿದಿರೋ ಕಥೆ ತರ ಕಾಣ್ತಿದೆ. ದೊಡ್ಡದಾಗೇನೋ ತಂದ್ಬಿಟ್ಟಿದ್ದಾರೆ, ಮೆಣಸಿನಕಾಯಿ ತಂದಿದ್ದಾರೆ, ಅವಲಕ್ಕಿನೂ ತಂದಿದ್ದಾರೆ. ಮುರಳಿ ಅವರೇ, ಸಾಕತ್ತಾಗಿರೋದು, ನಿಮ್ಗೆ ಇಷ್ಟ ಇರೋ ಮಾಡಿ ತೋರಿಸ್ತೀವಿ, ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆ ಶ್ರೀನಿವಾಸ್, ಮಾಡಕ್ಕೆ ಏನ್ಕೊಳ್ಳಿ? ಫಸ್ಟು ಬಾಂಡ್ಲಿ ಬೇಕು, ಒಂದು 2 ಸ್ಪೂನ್ ಆಯಿಲ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಂದು 2 ಸ್ಪೂನು ಎಳ್ಳು ಹಾಕ್ಕೋಬೇಕು, ಎಳ್ಳು, ಬಿಳಿ ಎಳ್ಳು. ಓಕೆ, ಎಸ್, ಅದನ್ನು ಕೈ ಹಾಕ್ತಾ ಇರಿ. ಅದ್ರ ಜೊತೆಗೆ ಹೇಳಿ, ಒಂದು 2 ಸ್ಪೂನು ಜೀರಿಗೆ. ಎಳ್ಳು, ಜೀರಿಗೆ. ಹೌದು. ಓಕೆ, ಸೊ ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಕೋಬೇಕು. ಕಡಿಮೆ ಇಟ್ಕೊಳ್ಳೋಣ. ಹಾಂ, ಕರೆಕ್ಟು. ಶ್ರೀನಿವಾಸ್, ಅಡಿಗೆ ಮಾಡೋದು ಹೆಂಗ್ ಕಲ್ತ್ರಿ ನೀವು? ಮನೆ ಅಂದಮೇಲೆ ಎಮರ್ಜೆನ್ಸಿ ಟೈಮಲ್ಲಿ ಇದ್ದೇ ಇರುತ್ತಲ್ಲ. ಮದುವೆ ಆಗಿದೆಯಾ? ಇನ್ನ ಇಲ್ಲ ಸರ್, ಅದಕ್ಕೆ ಇವೆಲ್ಲ ಅವಸ್ಥೆ. ಅಯ್ಯೋ, ಮಾಡಿ ಮಾಡಿ ಮಾಡಿ. ಅಮ್ಮಂಗೋಸ್ಕರ. ವೆರಿ ಗುಡ್, ವೆರಿ ಗುಡ್, ವೆರಿ ಸೊ ಗುಡ್. ಫೈನ್. ಆಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು. ಓಕೆ, ಸೊ ಹಾಗೆ ಅದ್ರ ಜೊತೆಗೆ ಆನಿಯನ್, ಅಂದರೆ ಲೋ ಫ್ಲೇಮ್ ಇರಲಿ. ಓಕೆ, ಓಕೆ. ಆಮೇಲೆ ಮುರಳಿ ಸರ್, ಹೇಳಿ. ಇನ್ನೊಂದೇನು ಗೊತ್ತಾ, ಹೇಳಿ ಈ ತರ ಫ್ರೈ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ Okay. ಬೇಗ ಬೆಂದೋಗ್ಬಿಡುತ್ತೆ. ವೆರಿ ಗುಡ್. ಏನೇನೋ ಬೇಜಾನ್ ಕಲ್ತ್ಕೊಂಡ್ಬಿಟ್ಟಿದ್ದೀರಾ ನೀವು, ತಿಳ್ಕೊಂಡ್ಬಿಟ್ಟಿದ್ದೀರಾ, ನಮಗೂ ಹೇಳ್ಕೊಡ್ತಾ ಇದ್ದೀರಾ. ಅಲ್ಲ, ನಂಗೆ ಏನ್ ಖುಷಿ ಆಗೋದು ಗೊತ್ತಾ ಹೇಳಿ, ಸರ್, ಹೇಳಿ, ಹೇಳಿ ಶ್ರೀನಿವಾಸ್. ಯಾವಾಗ್ಲೂ ನಳಪಾಕ ಅಂತಾರೆ, ಅವ್ರು ಬರೀ ಹೆಣ್ಮಕ್ಳನ್ನ ತೋರಿಸ್ತಾರೆ. ಆದ್ರೆ ನೀವು ಆಸ್ ಎ ಮೇಲ್ ಆಂಕರ್ ನಿಂತ್ಕೊಂಡು ಮಾಡ್ತಾ ಇರೋದು, ಆಸ್ ಅನ್ ಆಂಕರ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆಗಬೇಕು, ಈರುಳ್ಳಿ ಎಲ್ಲ ಗೊತ್ತಾಗುತ್ತೆ. ಓಕೆ, ಓಕೆ, ಓಕೆ. ನೀವು ಯಾವ ಊರವರು ಶ್ರೀನಿವಾಸ್? ನಾನು ಪ್ರಾಪರ್ ಬೆಂಗಳೂರೇ. ಬೆಂಗಳೂರವರಾ? ಇದೆಲ್ಲಿ ಕಲ್ತ್ರಿ ಅಡಿಗೆನ? ಇದು ಮನೇಲಿ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅಕ್ಕಂದಿರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಮ್ಮ ಇಲ್ಲಿಯವರೇನಾ? ಹೌದು, ಅಂದ್ರೆ ಮಾಗಡಿ ಹತ್ರ. ಶ್ರೀನಿವಾಸ್ ಅವರ ಪರಿಚಯ ನಿಮಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಿಕಾಸ್ ಶ್ರೀನಿವಾಸ್ ಅವರು ಸಾಕಷ್ಟು ಚಾನಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ, ನ್ಯೂಸ್ ರೀಡರ್ ಕೆಲಸ ಮಾಡಿದ್ದಾರೆ, ಆಂಕರ್ ಕೆಲಸ ಮಾಡಿದ್ದಾರೆ. ರಾಮಾಯಣ, ಕನ್ನಡದಲ್ಲಿ ಒಂದು ರಾಮಾಯಣ ಬಂತು, ಆಗ ಲಕ್ಷ್ಮಣನ ಪಾತ್ರ ಕೂಡ ಮಾಡಿರುವಂಥ ನೋಡಿರುವಂಥ ನೆನಪು ನಿಮಗೆ ಕಾಣ್ತಾ ಇರ್ಬೋದು. ಓಕೆ, ಈಗ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ. ಓಕೆ, ನೀವು ಖಾರ ಜಾಸ್ತಿ ತಿಂತೀರಾ? ಪರವಾಗಿಲ್ಲ, ಹಾಕಿ. ಸ್ವಲ್ಪ ಖಾರ ಇದ್ರೆ ಮಜಾ ಅವೆಲ್ಲನೂ ಅಲ್ಲ. ಸಪ್ಪೆ ತಿನ್ನಕ್ಕೆ ಏನ್ರಿ, ಹಾಕ್ರಿ. ಶ್ರೀನಿವಾಸ್, ಹಾಡೆಲ್ಲ ಹೇಳೋದು ಕಲ್ತಿಲ್ವಾ ಶ್ರೀನಿವಾಸ್ ನೀವು? ಹೌದು, ಹೇಳ್ತೀರಾ? ಹೌದೌದು. ಆಕ್ಚುಲಿ ಏನಂತ ಹೇಳಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತಂದ್ರೆ ಹಾಡ್ಬೇಕು ಅಂತ ಏನಿಲ್ಲ, ಬಟ್ ಆದ್ರೆ ನಾನು ಫಸ್ಟ್ ಫೀಲ್ಡ್ ಎಂಟ್ರಿ ತಗೊಂಡಿದ್ದೆ ಆಸ್ ಅ ಸಿಂಗರ್. ಅಲ್ಲ, ಮ್ಯೂಸಿಕ್ ಡೈರೆಕ್ಟರ್ಗೆಲ್ಲ ಏನು ಹಾಡ್ ಚೆನ್ನಾಗಿ ಹೇಳೋ ಅಂದ್ರೆ ವಾಯ್ಸ್ ಚೆನ್ನಾಗಿರಲ್ಲ. ಹೌದು ಹೌದು ಹೌದು. ಆದ್ರೂ ಅವ್ರಿಗೆ ಸ್ವಲ್ಪ ಇಲ್ಲ, ಆದ್ರೆ ನನಗೇನಂತ ಹೇಳಿದ್ರೆ ನಾನು ಮೊದಲಿಗೆ ಹಾಡಕ್ಕೆ ಶುರು ಮಾಡಿದ್ದು. ಓಕೆ, ಯಾಕಂದ್ರೆ ಅತ್ರಿಯವ್ರ ಹತ್ರ ನಾನು ಮ್ಯೂಸಿಕ್ ಕಲ್ತಿದ್ದು, ಓಹೋ, ಸುಗಮ ಸಂಗೀತ, ಜಿ ವಿ ಅತ್ರಿಯವ್ರ ಹತ್ರ. ಹಾಗಾಗಿ ಈ ಒಗ್ಗರಣೆ ಡಬ್ಬಿಲಿ ಅವ್ರನ್ನ ನೆನ್ಸ್ಕೊಳ್ಳುವಂತ ಅವಕಾಶ ಮಾಡ್ಕೊಡಿ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಸರ್ ಒಂದು ಸ್ವಲ್ಪ ಶುಂಠಿ ಹಾಕೊಳ್ಳೋಣ. ಓಕೆ, ಫೈನ್. ಓಕೆ, ಫ್ಲೇಮ್ ಫುಲ್ ಕಡಿಮೆ ಮಾಡಿ. ಕಡಿಮೆ ಮಾಡ್ಲಾ? ಓಕೆ, ಎಲ್ಲ ಫ್ರೈ ಆಗಿದೆ, ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ ಅಲ್ಲ. ಹೌದೌದು. ಈಗ ಫೈನಲ್ ಆಗಿ ಏನಂತ ಹೇಳಿದ್ರೆ ಗ್ಯಾಸ್ ಆಫ್ ಮಾಡ್ಬಿಡಿ. ಓಕೆ, ಡನ್. ಆಫ್ ಮಾಡ್ಬಿಟ್ಟು ಈಗ ಇದಕ್ಕೆ ಐ ಥಿಂಕ್ ಇದು ನಿಮ್ಮ ಫೇವ್ರೇಟ್ ಚೀಸು. ಇದೇನ್ರಿ ಅಡಿಗೆ ಎಲ್ಲ ಮಾಡ್ಕೊಂಡು ಮದುವೆ ಆಗೋದು ಬಿಟ್ಟು ನೀವು ಮದುವೆ ಆದ್ರೆ ಹೀರೋ ಆಗಕ್ಕಾಗಲ್ಲ ಅಂತನಾ? ಹಂಗೇನಿಲ್ಲ ಸರ್, ಅಂದ್ರೆ ಒಳ್ಳೆ ಹುಡುಗಿ ಸಿಗ್ಬೇಕಲ್ಲ. ಸಿಗ್ತಾಳಪ್ಪ, ನೀವು ಟ್ರೈ ಮಾಡ್ರಿ. ಚೀಸ್ ಆಯ್ತು, ಒಂದ್ ಸ್ವಲ್ಪ ರೈಸ್. ರೈಸಾ? ಹೌದು, ನೋಡಿ ಹೆಂಗಿದೆ ಡಿಫ್ರೆಂಟ್ ಅಂತ. ಹೌದೌದೌದು. ನಿಜವಾಗ್ಲೂ ನನ್ಗೆ ಯಾವಾಗ್ಲೂ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಸರ್, ಒಗ್ಗರಣೆ ಡಬ್ಬಿ ನೋಡ್ಬೇಕಾದ್ರೆ. ಯಾಕೋ? ಏನಪ್ಪ, ಯಾವ ಕಡೆ ತಿರುಗಿಸಿದ್ರು ಬರೀ ಹೆಣ್ಮಕ್ಳೇ ಅಡಿಗೆ ಮಾಡೋದು, ಹೆಣ್ಮಕ್ಳೇನೆ ನಡ್ಸ್ಕೊಡೋದು. ಆದ್ರೆ ಹೆಣ್ಮಕ್ಳೇ ಅಡಿಗೆ ಮಾಡೋದ್ರಿ, ಇಲ್ಲೂ ಹೆಣ್ಮಕ್ಳು ಅಡಿಗೆ ಮಾಡೋದು, ಬಟ್ ತಿನ್ನೋರು ನಾವು ಅಷ್ಟೇನೆ. ಬಟ್ ಆದ್ರೆ ನಂಗೆ ಖುಷಿ ಆಯ್ತು ನಿಮ್ಮನ್ನ ನೋಡ್ಬಿಟ್ಟು. ಅಂಡ್ ಪ್ಲಸ್ ಇನ್ನೊಂದೇನ್ ಗೊತ್ತಾ, ನಾನೊಬ್ಬ ಆಂಕರ್ ಆಗಿ ಖುಷಿ ಪಡೋದು ನಿಮ್ಮಲ್ಲಿ ಏನಂತ ಹೇಳಿದ್ರೆ, ನಿಮ್ದೇ ಅದೊಂದು ಮ್ಯಾನರಿಸಮ್ ಇದೆ, ನಿಮ್ದೇ ಅದೊಂದು ಸ್ಟೈಲ್ ಇದೆ, ಐಡೆಂಟಿಫಿಕೇಶನ್ ಇದೆ. ಅದನ್ನ ಸಖತ್ ಖುಷಿ ಆಗತ್ತೆ. ಸೊ ಫೈನ್, ಇವಾಗ ಆಗಿದೆ ಇದು. ನೀವೇನ್ ಮಾಡ್ತಾ ಇದೀರಾ? ಏನಿದು? ಏನೋ ರೈಸ್ ಮಾಡ್ಬಿಟ್ರಿ, ಫ್ರೈಡ್ ರೈಸ್ ತರ. ಫ್ರೈಡ್ ರೈಸ್ ನೋಡಿ, ನೀವು ಬೇಜಾರಾದ್ರೆ ಯಾರಪ್ಪ ಮತ್ತೆ ತಿರ್ಗಾ ಮುಂದುವರ್ಸೋದು ಅಂತ ಹೇಳಿದ್ರೆ ಇದನ್ನ ಹಂಗೆ ತಿನ್ಬಿಡ್ಬೋದು. ಅಂದ್ರೆ ಫ್ರೈಡ್ ರೈಸ್ ಅಲ್ಲ, ಜಸ್ಟ್ ವೇಟ್ ಅಂಡ್ ಸಿ. ಓ, ಫ್ರೈಡ್ ರೈಸ್ ತರ ಕಾಣ್ತಾ ಇದೆ, ಆದ್ರೆ ಫ್ರೈಡ್ ರೈಸ್ ಅಲ್ಲ. ಹೌದು. ಓಕೆ, ಭಾಗ ಮುಂದುವರಿಯುತ್ತದೆ. ನೆಕ್ಸ್ಟ್ ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ರೈಸ್ ಹಾಕೊಂಡು. ಓಕೆ, ಫೈನಲ್ ಆಗಿ ಏನಂತ ಹೇಳಿದ್ರೆ ಲೆಮನ್ ಒಂದ್ ಸ್ವಲ್ಪ ಹಾಕ್ಬೇಕು. ಫೈನಲ್ ಬಂದ್ವಾ ನಾವು? ಎಸ್, ಆಲ್ಮೋಸ್ಟ್ ಬಂದಿದೀವಿ, ಅಂದ್ರೆ ಸ್ಟಫಿಂಗ್ ಮಾತ್ರ. ಓಕೆ 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 ಓಕೆ. ಸೊ ಇವಾಗ ಇದು ರೆಡಿ ಇದೆ ಸರ್, ಸ್ವಲ್ಪ ತೆಗೆದಿಟ್ಕೊಳ್ಳೋಣ. ತೆಗೆದಿಟ್ಕೊಂಡಿದ್ದೀನಾ? ಹಾ, ಒಂದ್ ಸೈಡ್ಗೆ ಇಟ್ಕೊಳ್ಳಿ ಸರ್. ಆಯ್ತು, ನೆಕ್ಸ್ಟ್ ಮುಂದಕ್ಕೆ ಹೇಳಿ. ಸೊ ನೆಕ್ಸ್ಟ್ ಇವಾಗ ಅಂತ ಹೇಳಿದ್ರೆ ಈ ಮೆಣಸಿನ್ಕಾಯಿಗಳು. ಆಯ್ತು, ಈ ಮೆಣಸಿನ್ಕಾಯಿ ನಾನು ಆಲ್ರೆಡಿ ಏನಂತ ಹೇಳಿದ್ರೆ ಕಟ್ ಮಾಡಿದ್ದೀನಿ. ಓಕೆ, ಬೀಜ ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಸೊ ಇವಾಗ ಇದ್ರೊಳಗಡೆಗೆ ಅದನ್ನ ಸ್ಟಫ್ ಮಾಡ್ಬೇಕು. ಓಹೋ, ವೆರಿ ಗುಡ್. ಯಾವ್ದೋ ಹೊಸ ರುಚಿ ಇದ್ರಿ. ಆಫ್ ಕೋರ್ಸ್ ಹಾಕೊಳ್ರಿ, ಎಣ್ಣೆ ಇಟ್ಕೊಂಬೋಣ. ಓಕೆ, ನಾನು ಸ್ಟಫ್ ಮಾಡ್ತಾ ಇರ್ತೀನಿ. ಸ್ಟಫ್ ಮಾಡಿ. ಓಕೆ,
ಸೊ ಹೀಗೆ ಅಂದ್ರೆ ಮೆಣಸಿನಕಾಯಿ ಕಟ್ ಮಾಡಿ ಒಳಗಡೆ ಬೀಜ ತೆಗ್ದಿರ್ಬೇಕು. ತೆಗ್ದಿದ್ದಕ್ಕೆ ಈಗ ನಾವೇನ್ ಸ್ಟಫಿಂಗ್ ಮಾಡ್ಕೊಂಡಿದೀವಲ್ಲ ಹೌದೌದು ಇದು ಪೂರ್ತಿ ಒಳಗಡೆ ಹಾಕ್ಬೇಕು. ಓಹೋ ಓಕೆ 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 ಓಕೆ. ಸೊ ಒಂದೊಂದೇ ಇಲ್ಲಿ ರೆಡಿ ಮಾಡಿ ಇಟ್ಕೊಳ್ಳೋಣ ಸರ್. ಇಟ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೀವು ಸಿಕ್ಕಾಪಟ್ಟೆ ಎಣ್ಣೆ ಐಟಮ್ ಇಷ್ಟಪಡ್ತೀರಾ, ನಾನ್ ವೆಜ್ ಐಟಮ್ ಇಷ್ಟಪಡ್ತೀರಾ? ನಮ್ಗೆ ಆಗ್ ಬರಲ್ಲ ರೀ. ರಾತ್ರಿ ಎಣ್ಣೆ ಬೇರೆ ಸರ್. ನಾವೇನೋ ಹೇಳೋದು ರಾತ್ರಿ ಎಣ್ಣೆ ಬೆಳಗ್ಗೆ ಎಣ್ಣೆ ಐಟಮ್ ನಮ್ಗೆ ಆಗಲ್ಲ ರೀ ಅಂತ ಹೇಳ್ತಾ ಇದೀವಿ ಸರ್. ನಿಮ್ಮನ್ನ ನೋಡಿದ ತಕ್ಷಣ ನಾನು ಮಕ್ಳ ಎಪಿಸೋಡ್ ನೋಡಿದೀನಿ ನಿಮ್ದು. ಏನ್ ಸಕ್ಕದಾಗಿ ನಿಮ್ಮನ್ನ ಕ್ಯೂಟ್ ಆಗಿ ರೇಗಿಸ್ತಾ ಇದ್ರು ಎಲ್ಲ ಸಕ್ಕದಾಗಿ. ನನ್ ನಿಜ ಸಖತ್ ಖುಷಿ ಆಯ್ತು. ಹೌದಾ? ಅಂಡ್ ಎಲ್ಲದಕ್ಕಿಂತ ಇಷ್ಟ ಆಗೋದೇನ್ ಗೊತ್ತಾ, ಎಲ್ಲ ಸ್ಪೋರ್ಟಿವ್ ಆಗಿ ತಗೊಳ್ತೀರಾ ನೀವು, ಅದು ಸಖತ್ ಖುಷಿ ಆಗತ್ತೆ ನನಗೆ. ಸೊ ಈಗ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ ಸರ್. ಓಕೆ. ಸೊ ಅಂದ್ರೆ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಇದು ಬಜ್ಜಿ ಮೆಣಸಿನಕಾಯಿ ತಗೊಂಡು ಒಳಗಡೆ ಇರ್ತಕ್ಕಂತ ಬೀಜಗಳನ್ನ ತೆಗೆದು ಅದಕ್ಕೆ ಈ ಸ್ಟಫಿಂಗ್ ನ ಒಳಗಡೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿನ್ನ ಕೆಲಸ ಇದೆ ಅಲ್ಲ? ಸೊ ಇನ್ನ ಕೆಲಸ ಇದೆ ಸರ್. ಓಕೆ. ಬಟ್ ತಿನ್ನಕ್ಕೆ ಚೆನ್ನಾಗಿರುತ್ತಾ? ನೀವು ತಿನ್ಬಿಟ್ಟು ಹೇಳ್ಬೇಕು. ನೋಡ್ತೀವಿ. ಸೊ ಇವಾಗ ಏನಂತ ಹೇಳಿದ್ರೆ ಹೇಳಿ. ಮೈದಾ ಹಿಟ್ಟಿದೆ ಇಲ್ಲಿ. ಒಂದ್ಸಲಿ ಇದನ್ನ ರೋಲ್ ಮಾಡ್ಕೋಬೇಕು. ಮೈದಾ ಹಿಟ್ಟಲ್ಲಿ ಡೈರೆಕ್ಟ್ ಆಗಿ? ಹೌದು. ಡೈರೆಕ್ಟ್ ಆಗಿ? ಹೌದು ಡೈರೆಕ್ಟ್ ಆಗಿ. ಓಕೆ. ಸೊ ಎಲ್ಲ ಈ ತರ ಮಾಡ್ಕೊಂಡು ರೆಡಿ ಇಟ್ಕೋಬೇಕು. ಫೈನ್ ಸರ್. ಈಗ ಇದರಲ್ಲಿ ಮೈದಾ ಹಿಟ್ಟಲ್ಲಿ ಅದ್ಕೊಂಡಿರೋದು ರೆಡಿ ಇದೆ. ಓಕೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಮೈದಾ ಹಿಟ್ಟನ್ನ ಕಲ್ಸ್ಕೋಬೇಕು. ಓಕೆ. ಏನ್ ಕೊಡ್ಲಿ? ಒಂದು ಬೌಲ್ ಕೊಡಿ ಸರ್. ಎಸ್. ಈಗ ಈ ಬೌಲ್ಗೆನೆ ಮೈದಾ ಹಿಟ್ಟು ಹಾಕೊಂಬೋಣ. ಓಕೆ. ಸೊ ನೀರು ಹಾಕಿ. ಓಹೋ. ಸೊ ಇದನ್ನ ಗಂಟಿಲ್ದೇ ಇರೋ ಥರ ಕಲ್ಸ್ಕೋಬೇಕು. ಓಕೆ. ಇವಾಗ ಈ ಮೈದಾ ಹಿಟ್ಟು ಏನಂದ್ರೆ ಒಂದು ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು. ಕಲ್ಸ್ಕೊಂಡಿದ್ದೀನಿ. ಅದಕ್ಕೆ ನೀವು ಸ್ಪೈಸಿ ಇಷ್ಟಪಡೋದ್ರಿಂದ ಇದಕ್ಕೆ ಒಂಚೂರು ಪೆಪ್ಪರ್ ಪೌಡರ್ ಹಾಕೊಂಡಿದ್ದೀನಿ ಆ ಮೈದಾ ಹಿಟ್ಟಿಗೆ. ಹೌದು, ಒಂದು ಸ್ವಲ್ಪ. ಓಕೆ. ಅದಾದ್ಮೇಲೆ ಟೇಸ್ಟಿಗೆ ಒಂಚೂರು ಉಪ್ಪು. ಓಕೆ. ಫೈನ್. ಈಗ ಇದು ರೆಡಿ ಇದೆ. ಓಕೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಹೇಳಿ ಸರ್. ನಾವು ಈ ಡಸ್ಟಿಂಗ್ ಮಾಡ್ಕೊಂಡಿರುವಂಥದ್ದು, ಸ್ಟಫ್ ಮಾಡಿರುವಂಥ ಮೆಣಸಿನಕಾಯಿ, ಹೌದು, ಅದಷ್ಟು ಇದ್ರಲ್ಲಿ ಡಿಪ್ ಮಾಡ್ತೀವಿ. ಓಕೆ. ಸೊ ಏನು ಅಂತ ಇಲ್ಲಿವರೆಗೂ ಕಾತ್ರದಿಂದ ಕಾಯ್ತಾ ಇದ್ರಲ್ವಾ? ಹೌದು. ಸೊ ಇವಾಗಿದೆ ನೋಡಿ ಒಂದು ಚೇಂಜ್. ಸೊ ಇದನ್ನ ಈಗ ನಾವು ಅವಲಕ್ಕಿಯಲ್ಲಿ ರೋಲ್ ಮಾಡಬೇಕು. ಓಹೋ, ಇನ್ನೂ ಬೇಜಾನ್ ಇಟ್ಟಿದ್ದೀರಾ ಬಿಡಿ ನೀವು. ಎಸ್. ಈ ಥರ ರೆಡಿ ಮಾಡಿ ಇಟ್ಕೊಂಡು. ಓಕೆ. ವೆರಿ ಗುಡ್. ಗೊತ್ತಾಯ್ತು. ನೀವೇನು ಮಾಡಿದ್ರಿಂದ ಗೊತ್ತಾಯ್ತು ಬಿಡಿ. ಗೊತ್ತಾಯ್ತು ಸರ್. ಮತ್ತೇನೋ ಗಾನ ಹಾಡಿಗೆ ತೋರಿಸ್ತೀರ ನಮ್ಗೆ? ಅಫ್ಕೋರ್ಸ್ ಹಾಡೋಣ. ಹಾಡ್ರಿ. ಇನ್ಯಾವ್ರಿಗೆ ಹಾಡ್ತೀರಾ? ಅಮ್ಮ ಎನ್ನುವ ನುಡಿಯೇ ನನಗೆ ಅಮೃತವಾಗಿದೆ, ಯಾವ ಕಾಲಕ್ಕೂ ಕರೆವ ತುಟಿಗೆ ಮಧುರವಾಗಿದೆ. ಅಮ್ಮ ಎನ್ನುವ ನುಡಿಯೇ ನನಗೆ ಅಮೃತವಾಗಿದೆ. ಸಖತ್ತಾಗಿ ಹಾಡ್ತೀರಾ. ಹಾಡೋದು ಚೆನ್ನಾಗಿದೆ ವಾಯ್ಸು ಸರ್. ಥ್ಯಾಂಕ್ ಯು. ಸೊ ಇವಾಗ ಕರಿಯೋಣ. ಕರೀರಿ ಸರ್. ಅಂಡ್ ಸಾಮಾನ್ಯವಾಗಿ ಇನ್ನೊಂದು ಅಂದ್ರೆ ನಾವೀಗಿಲ್ಲಿ ಅವಲಕ್ಕಿ ಬಳಸ್ತಾ ಇದೀವಲ್ಲ. ಹೌದೌದು. ಸೊ ನಾವು ಬೇರೆ ಟೈಮಲ್ಲಿ ಅವಲಕ್ಕಿ ಏನಾದ್ರು ಎಣ್ಣೆನಲ್ಲಿ ಕರಿಯೋದಾದ್ರೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಕಪ್ಪುಗಾಗ್ಬಿಡುತ್ತೆ. ಓಕೆ. ಇದರಲ್ಲಿ ನೀವು ಏನೇ ಆದ್ರೂ ಇದು ಕಲರ್ ಚೇಂಜ್ ಆಗೋದಿಲ್ಲ. ಅವಲಕ್ಕಿ ಹಾಗೆ ಇರುತ್ತೆ ಕಲರ್. ಓಕೆ ಶ್ರೀನಿವಾಸ್, ಆಫ್ ಮಾಡೋಣ? ಎಸ್ ಸರ್, ಆಫ್ ಮಾಡಿ. ಬಂದಿದೆಯಲ್ಲ ನೋಡಿ, ಅಂದ್ರೆ ಲೈಟ್ ಬ್ರೌನಿಶ್ ಆಗ್ತಾ ಇದೆಯಲ್ಲ. ಹೌದೌದು. ಇಷ್ಟು ಸಾಕು ಸರ್. ಕ್ರಿಸ್ಪಿ ಮಿರ್ಚಿ ಮಂಡಕ್ಕಿ. ಥ್ಯಾಂಕ್ ಯು ಶ್ರೀನಿವಾಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂಥ ಒಂದು ಒಳ್ಳೆ ರೆಸಿಪಿ, ಹೊಸ ರೆಸಿಪಿ, ನಾವು ನೋಡದೇ ಇರೋದು ಕೇಳದೇ ಇರೋ ರೆಸಿಪಿ ಮಾಡಿ ತೋರಿಸಿದ್ದಾರೆ, ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಕೂಡ. ಶ್ರೀನಿವಾಸ್ ಅವರು ಮಾಡಿದಂಥ ರೆಸಿಪಿ ಇನ್ನೊಂದ್ಸರಿ ನೋಡ್ಕೋಬೇಕಾದ್ರೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕ್ರಿಸ್ಪಿ ಮಿರ್ಚಿ ಮಂಡಕ್ಕಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಬಿಳಿ ಎಳ್ಳು, ಜೀರಿಗೆ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಉಪ್ಪು ಹಾಕಿ ಹುರಿದು ಕಾಳು ಮೆಣಸಿನ ಪುಡಿ, ಶುಂಠಿ, ಚೀಸ್, ಅನ್ನ, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಕತ್ತರಿಸಿದ ಬಜ್ಜಿ ಮೆಣಸಿನಕಾಯಿಗೆ ತುಂಬಿ ಅದನ್ನು ಮೈದಾ ಹಿಟ್ಟಿನಲ್ಲಿ ಅದ್ದಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ನೀರು,
ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ತಯಾರಿಸಿಕೊಂಡ ಬಜ್ಜಿ ಮೆಣಸಿನಕಾಯಿಯನ್ನು ಕಲಸಿದ ಮೈದಾ ಹಿಟ್ಟಿನಲ್ಲಿ ಅದ್ದಿ ಅವಲಕ್ಕಿಯಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರಿದರೆ ಕ್ರಿಸ್ಪಿ ಮಿರ್ಚಿ ಮಂಡಕ್ಕಿ ಸಾಸ್ ಜೊತೆ ರೆಡಿ ಟು ಟೇಸ್ಟ್. ಓಕೆ, ಇವತ್ತು ಡಿಸೈಡ್ ಮಾಡಿ ಹೊಸ ರುಚಿ ನೋಡ್ಲೇಬೇಕು. ಓಕೆ, ಹಿಂಗ್ ಚೆನ್ನಾಗಿರ್ಬೋದಾ? ನೀವು ಟ್ರೈ ಮಾಡಿದ್ಯಾ ಅಥವಾ ನಮ್ಮೇಲೆ ಪ್ರಯೋಗ ಮಾಡಿ? ಸರ್ ಏನ್ ಸರ್ ಆತರ ಎಲ್ಲ ಪ್ರಯೋಗ ಮಾಡಲ್ಲ. ಟೇಸ್ಟ್ ಅಂದ್ರೆ ಮಾಡಾಗಿದೆ, ಟೇಸ್ಟ್ ಮಾಡಾಗಿದೆ, ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಆಫ್ ಕೋರ್ಸ್. ಏನು ಕಾಣ್ತಾನೆ ಇಲ್ರಿ, ಅನ್ನ ಅಕ್ಕಿ ಎಲ್ಲ ಒಂದೇ ಆಗ್ಬಿಟ್ಟಿದೆ. ಸಾಸ್ ಜೊತೆ ತಿನ್ಬೇಕು. ಒಂಥರ ಚೆನ್ನಾಗಿದೆ. ಇದು ಯಾವ ತರ ಅಂತ ಹೇಳೋದು ಗೊತ್ತಾಗ್ತಲ್ಲ. ಸೊ ಅದಕ್ಕೆ ಇನ್ನೊಂದು ರೌಂಡ್ ತಗೋತಾ ಇದ್ದೀರಾ ಸರ್? ಸೊ ಅವಾಗ ನಾನು ಏನ್ ಅನ್ಕೊಳ್ಳಿ? ಸ್ವಲ್ಪ ಕೆಲಸ ಜಾಸ್ತಿ ಆದ್ರೂ ಕೂಡ ಚೆನ್ನಾಗಿದ್ಯಾ? ಸಾಸ್ ಜೊತೆಗೆ ಗುಡ್, ಒಂದು ಹೊಸ ರುಚಿ. ಅದೇ ಮೆಣಸಿನ್ಕಾಯಿ ಬಜ್ಜಿ, ಅದೇ ಕಡ್ಲೆಟ್ಟಲ್ಲಿ ಹಾಕೋದು, ಅದನ್ನೇ ಎದ್ದು ಹಾಕೋದು, ಅದಕ್ಕಿಂತ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಸ್ಟಫಿಂಗ್ ಎಲ್ಲ ಮಾಡಿ ಅದ್ರ ಮೇಲೆ ಒಂದು ಕೋಟಿಂಗ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮ ಸಂಗೀತ ನಿರ್ದೇಶಕರಾದಂತಹ ಶ್ರೀನಿವಾಸ್ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅದ್ಭುತವಾದ ಅಡುಗೆನ ಮಾಡಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಶ್ರೀನಿವಾಸ್. ಥ್ಯಾಂಕ್ ಯು ಸರ್. ಯಾರು ಕರೆಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಚಿತ್ರ ಅವರು. ಸುಚಿತ್ರ ಅವರು ಬಂದು ಅದ್ಭುತವಾಗಿರುವಂತಹ ದೋಸಾ ಸ್ಪೆಷಲ್ಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರ್ಕೊಳ್ತಾ ಇದೀವಿ. ಸುಚಿತ್ರ ಅವರೇ, ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಏನ್ ಮೇಡಮ್, ಏನ್ ಮಾಡ್ತಾ ಇದ್ದಾರೆ? ಸ್ಪೆಷಲ್ ದೋಸಾ ಸ್ಪೆಷಲ್ ಇವತ್ತು ದೋಸಾ ಸ್ಪೆಷಲ್ ಅಲ್ಲಿ ಇದು ಕೇರಳ ಸ್ಪೆಷಲ್ ಆಪಂ. ಓಕೆ, ಕೇರಳಕ್ಕೆ ಬಂದ್ಬಿಟ್ಟಿದೀವಿ ಆಗ್ಲೇ ನಾವು. ಆಪಂ ಮಾಡ್ತಾ ಇದ್ದೀರಾ? ಆಪಂ ಏನ್ ಮಾಡ್ತೀರಾ? ಆಪಂಗೆ ಕಾಯಿ ಹಾಲೆ. ಓಕೆ ಸುಚಿತ್ರ, ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಕೇರಳ ಸ್ಪೆಷಲ್ ಆಪಂ ಬೇಕಾಗುವ ಸಾಮಗ್ರಿಗಳು: ಇಡ್ಲಿ ಅಕ್ಕಿ, ದೋಸೆ ಅಕ್ಕಿ, ಅವಲಕ್ಕಿ, ಉದ್ದಿನ ಬೇಳೆ, ತೆಂಗಿನಕಾಯಿ ತುರಿ, ಅಡುಗೆ ಸೋಡಾ, ತೆಂಗಿನಕಾಯಿ ಹಾಲು, ಏಲಕ್ಕಿ ಪುಡಿ, ಸಕ್ಕರೆ ಪುಡಿ, ಉಪ್ಪು, ಎಣ್ಣೆ. ಓಕೆ, ಏನ್ ಮಾಡ್ಬೇಕು? ಏನ್ ಕೊಡ್ಲಿ? ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ನಾನು ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ ಮೆಜರ್ಮೆಂಟ್ಸ್ಗೋಸ್ಕರ ತೋರಿಸ್ತಿದ್ದೀರಾ? ಓಕೆ. ಇಲ್ಲಿ ಮಾಡಕ್ ಮುಂಚೆ ನಾನು ಮೆಜರ್ಮೆಂಟ್ಸ್ ಹೇಳ್ಬಿಡ್ತೀನಿ, ಆಗ ಈಸಿ ಆಗುತ್ತೆ. ಇಲ್ಲಿ 2 ತರ ಅಕ್ಕಿ ತಗೊಂಡಿದ್ದೀನಿ. ಒಂದು ದೋಸೆ ಅಕ್ಕಿ. ಆ ದೋಸೆ ಅಕ್ಕಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಮನೇಲಿ ಪ್ರತಿನಿತ್ಯ ಏನ್ ಮಾಡ್ತೀವಿ ಅನ್ನಕ್ಕೆ ಆ ರೈಸ್ ನ ಯೂಸ್ ಮಾಡ್ಕೋಬಹುದು. ದೋಸೆ ಅಕ್ಕಿ ಅಥವಾ ರಾ ರೈಸ್ ಯಾವ್ದಾದ್ರು ಸರಿ. ಮತ್ತೆ ಇಡ್ಲಿ ರೈಸ್ 2 ಸಮ ಪ್ರಮಾಣ. ಇದೊಂದು ಕಪ್ ತಗೊಂಡ್ರೆ ಅದೊಂದು ಕಪ್. ಅರ್ಧ ಕಪ್ ತೆಂಗಿನಕಾಯಿ, ಇದಕ್ಕೆ ತೆಂಗಿನಕಾಯಿ ಮೇನ್. ಅರ್ಧ ಕಪ್ ತೆಂಗಿನಕಾಯಿ, 1/4 ಕಪ್ ಉದ್ದಿನ ಬೇಳೆ. ಮತ್ತೆ ಇಲ್ಲಿ ನಾನು ಅವಲಕ್ಕಿ ತಗೊಂಡಿದ್ದೀನಿ. ಅವಲಕ್ಕಿ ಯಾರೋ ತಗೋಬಹುದು ಅಥವಾ ಬಾಯ್ಲ್ಡ್ ರೈಸ್, ಅನ್ನ ಏನ್ ಮಾಡಿರ್ತೀವಿ ನಾವು ಅದು ಸಹ ತಗೋಬಹುದು. 2ರಲ್ಲಿ ಯಾವ್ದಾರ ಒಂದು. ಸ್ವಲ್ಪ ಫ್ರೆಶ್ ಇದ್ರೆ ಒಳ್ಳೇದು, ಹುಳಿ ಬರೋದಿಲ್ಲ. ಅದೊಂದು 1/4 ಕಪ್ ಅವಲಕ್ಕಿ. ಇಷ್ಟೇನಾ? 1 ಕಪ್ ಇದು, 1 ಕಪ್ ಅದು, ಅರ್ಧ ಕಪ್ ಅದು, 1/4 ಕಪ್ ಇದು, ಇಷ್ಟೇ ತಾನೆ? ಓಕೆ, ನೋ ಪ್ರಾಬ್ಲಮ್. ಹಾಕೊಳ್ರಿ. ಇಷ್ಟು ರುಬ್ಕೋಬೇಕು. ರುಬ್ಕೊಳ್ಳಿ. ಯಾವುದೇ ದೋಸೆ ಆಗ್ಲಿ ಫರ್ಮೆಂಟ್ ಆಗ್ಬೇಕು. ಓಕೆ, ಅಂದ್ರೆ ಇವತ್ತು ರಾತ್ರಿ ರುಬ್ಬಿದ್ದು ನಾಳೆ ಬೆಳಗ್ಗೆ ಮಾಡಬಹುದು. ರಾತ್ರಿ ರುಬ್ಬಿ ಇಟ್ರೇನೆ ಅದು ಬೆಳಗ್ಗೆಗೆ ನಮಗೆ ಚೆನ್ನಾಗಿ ಬರೋದು. ಓಕೆ. ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿ, 1/4 ಕಪ್ ಅಷ್ಟು ಉದ್ದಿನ ಬೇಳೆ. ಓಕೆ ಓಕೆ. ಓಕೆ, ಆಯ್ತಾ ಸುಚಿತ್ರ? ಆಗಿದೆ. ತಗೊಂಬನ್ನಿ. ಹೀಗೆ ನೈಸ್ ಆಗಿ ರುಬ್ಕೋಬೇಕು. ಇಷ್ಟು ನೈಸ್ ಆಗಿ ರುಬ್ಬೇಕು. ಯಾವುದೇ ದೋಸೆ ಬ್ಯಾಟರ್ ಆದ್ರೂ ಅಷ್ಟೇ ಸಾಫ್ಟ್ ಆಗಿ ರುಬ್ಬೇಕು. ಅವಾಗ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ನಮ್ಗೆ, ತರಿ ತರಿ ಇರಬಾರ್ದು. ಓಕೆ. ಫಸ್ಟ್ ಈ ಆಪಂ ಹೆಂಚಿನ ಬಗ್ಗೆ ಹೇಳಿಲ್ಲ ನೀವು. ಅದು ಸಿಗುತ್ತೆ ಮಾಮೂಲಿ ರೆಗ್ಯುಲರ್ ತವಾ ಮೇಲೆ ಮಾಡೋದಕ್ಕೆ ಆಗೋದಿಲ್ಲ. ಬಾಂಡ್ಲಿ ಇಟ್ಬಿಟ್ಟಿರಿ, ಗಾಚಾರ. ದೋಸೆನೂ ಬರಲ್ಲ, ಆಪಮ್ಮೂ ಬರಲ್ಲ, ಕಚ್ಕೊಂಡ್ಬಿಡುತ್ತಲ್ಲ ನೀವು, ಎತ್ತಕ್ಕೆ ಆಗಲ್ಲ. ಆಪಂ ಹೆಂಚು ಅಂತಾನೆ ಸಿಗುತ್ತೆ. ಓಕೆ, ಎಷ್ಟು ಗಟ್ಟಿಯಾಗಿರ್ಬೇಕು ನೋಡಿ? ಇಷ್ಟು ದೋಸೆ ಬ್ಯಾಟರ್ ಬಿಡ್ರಿ ಮೇಲಿಂದ. ತುಂಬಾ ಗಟ್ಟಿ ಇಲ್ಲ ನೋಡಿ, ಇಷ್ಟು ಅಷ್ಟಿರ್ಬೇಕಾ? ಅದೇನ್ ಗೊತ್ತಾಗುತ್ತೆ ಬಿಡಿ ದೋಸೆ ಮಾಡೋರಿಗೆ. ಗಟ್ಟಿ ಆದ್ರೆ ಒಂದ್ ಮಾಡಿ ನೋಡ್ಕೊಂಡು ಮತ್ತೆ ಏನ್ ಬೇಕಂದ್ರೆ ದೋಸೆ ಮಾಡೋರ್ಗೆ ಗೊತ್ತಾಗುತ್ತೆ ಸುಚಿತ್ರ, ದೋಸೆ ಮಾಡದಿದ್ದವ್ರಿಗೆ ತಾನೇ ನಾವು ತೋರಿಸ್ತಾ ಇರೋದು. ಕನ್ಸಿಸ್ಟೆನ್ಸಿ ಮಾಡಿದೀವಿ, ಈಗ ಒಂದ್ ಮಾಡಿ ನೋಡಿದ್ಮೇಲೆ ನಾವು ವಾಟರ್ ಬೇಕಂದ್ರೆ ಆಡ್ ಮಾಡ್ಕೋಬಹುದು. ತುಂಬಾ ದಿಕ್ಕಾಗಿ ಬರ್ತಾ ಇದೆ ಅನ್ಸಿದ್ರೆ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇದಕ್ಕೆ ಒಂದು 1/4 ಚಮಚ ಅಡಿಗೆ ಸೋಡಾ ಹಾಕ್ಬೇಕಾಗುತ್ತೆ. ಯಾಕ್ರಿ? ಸ್ವಲ್ಪ ಫ್ಲಫಿ ಆಗಿ ಬರ್ಬೇಕಲ್ಲ, ಅದು ಉಬ್ಬೇಕಲ್ಲ, ಮಧ್ಯದಲ್ಲಿ ಮಾತ್ರ ಉಬ್ಬಿರ್ತದೆ, ಸೈಡ್ ಎಲ್ಲ ಮತ್ತೆ ತೂತ್ ತರ ಬರ್ಬೇಕಲ್ಲ. ಓಕೆ, 1/4 ಚಮಚ ಸಾಕು. ಓಕೆ ರೀ. ಸ್ವಲ್ಪ 1/4 ಚಮಚಕ್ಕಿಂತ ಕಡಿಮೆ ಆದ್ರೂ ಪರವಾಗಿಲ್ಲ. ಓಕೆ, ಸಾಲ್ಟ್ ಬೇಕಾ? ಯಾವುದೇ ಸಂಪಳ ಆದ್ರೂ ಅಷ್ಟೇ ಉಪ್ಪು ಮೊದ್ಲೇ ಹಾಕಿಡಬಾರ್ದು. ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಬೆರೆಸಿ ಇಟ್ರೆ ಫ್ರಿಡ್ಜ್ ಅಲ್ಲಿ ಇಟ್ರೆ 1 ವಾರ ಇರುತ್ತೆ. ಯಾವುದೇ ಬ್ಯಾಟರ್ ಆದ್ರೂ ಸರಿ, ಇಡ್ಲಿ ದೋಸೆದು. ಓಕೆ,
ಉಪ್ಪು ಇಲ್ಲಿ ಬೇಕಾಗಷ್ಟು ಹಾಕ್ತೀನಿ. ಅಂದ್ರೆ ನಾವು ಯಾವಾಗ ಸಂಪಳ ಫ್ರಿಜ್ ನ ತೆಗಿತೀವಿ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕೊಂಡು ಯೂಸ್ ಮಾಡಿದ್ರೆ 8 ದಿನ ಇಟ್ಕೊಂಡು 8 ಡೇಸ್ ಇಟ್ಕೋಬಹುದು. ಓಕೆ ಓಕೆ ಓಕೆ. ಆಪಮ್ ಅಂದ್ರೆ ಮಧ್ಯದಲ್ಲಿ ದಪ್ಪ ಬರುತ್ತೆ, ಓಕೆ, ಸುತ್ತ ಗರಿ ಬರಬೇಕು. ಓಕೆ ಓಕೆ ಹಾಕಿ ಮೇಡಮ್. ಒಂದು ಸೌಟ್ ಹಾಕ್ತಾ ಇದ್ದೀನಿ ಈಗ. ಓಕೆ ಇಷ್ಟು ಹಾಕಿ ಓಕೆ ಹೀಗೆ ಮಧ್ಯದಲ್ಲಿ ಓಕೆ. ಈ ಸುತ್ತ ಸುತ್ತ ತೂತ್ ಬರಬೇಕು, ಮಧ್ಯದಲ್ಲಿ ದಪ್ಪ ಬರಬೇಕು. ಈಗ ಲಿಡ್ ಕ್ಲೋಸ್. ಫ್ಲೇಮ್ ಹೈ ಇರಬಾರ್ದು, ಲೋ ಫ್ಲೇಮಾ? ಲೋ ಟು ಮೀಡಿಯಂ. ನೋಡಿ ಸುಚಿತ್ರ ಆಗಿದೆಯಾ? ಆಹಾ ಚೆನ್ನಾಗಿ ಬಂದಿದೆ ಅದು. ಸರಿ, ಮಧ್ಯದಲ್ಲಿ ಮಧ್ಯದಲ್ಲಿ ಬಂತರ ಇರುತ್ತಲ್ಲ ಬಂತರ, ಅದು ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು. ಇದು ಸುತ್ತ ಬೇಗ ಬೇಯುತ್ತೆ. ಓಕೆ. ಮತ್ತೆ ನೋಡಿ ಈ ತರ ಹೋಲ್ಸ್ ಬರಬೇಕು. ಎಣ್ಣೆ ಬೇಕಾದ್ರೆ ಹಾಕೋಬಹುದು, ಹಾಕಿಲ್ಲ ಎಣ್ಣೆ ಹಾಕಿದ್ರು ಪರವಾಗಿಲ್ಲ ಅಲ್ಲ ಇದಕ್ಕೆ. ಓಕೆ, ಮುಚ್ಚಿ ಬೇಯಿಸಬೇಕು. ಒಂದ್ ಸೈಡ್ ಮಾತ್ರ, ಒಂದ್ ಸೈಡ್ ಮಾತ್ರ, ಎರಡನೇ ಸೈಡ್ ಮಾತ್ರ. ಮತ್ತೆ ಹೀಗೆ ನೋಡಿ ಈ ತರ ಬರಬೇಕು, ತೂತ್ ತೂತ್ ಬಂದಿದೆ. ವಿತೌಟ್ ಈಸ್ಟ್ ನಮ್ಗೆ ಆ ತರ ಬಂದಿದೆ. ನಾವು ಇಲ್ಲಿ ಈಸ್ಟ್ ಯೂಸ್ ಮಾಡಿಲ್ಲ. ಬಟ್ ಎಷ್ಟೊಂದು ತಿಂತಾರೆ, ಇಷ್ಟೊಂದು ಹೇಳ್ಕೊಟ್ರೆ ಒಂದು 15-20 ಒಬ್ಬರು ತಿನ್ಬೋದು ಗೊತ್ತಾಗೋದಿಲ್ಲ ಅಲ್ವಾ? ಮಾಡೋರು ಕೊಡ್ಬೇಕಲ್ಲ ಫಟ್ 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 ಅಂತ. ಇದನ್ನ ಮಾಡ್ಬೇಕಂದ್ರೆ ಹೆಂಗ್ ಗೊತ್ತಾ, ಯಾವಾಗಲೂ 2-3 ಇದು ಇಟ್ಕೊಂಡಿರ್ತಾರೆ, ಒಂದ್ ಹಾಕ್ತಾ ಇರ್ತಾರೆ, ಒಂದ್ ತೆಗಿತು ಕೊಡ್ತಾ ಇರ್ತಾರೆ. ಸಾಕು, ತೆಗಿರಿ. ಎಸ್ 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 ಎಸ್. ಇದೊಂದು ಹಾಕ್ರಿ ರೀ, ಹಾಕ್ರಿ, ಇದೊಂದು ತಿರ್ಸ್ರಿ, ಪಟಾರದ ತಿರ್ಸಿ, ಪಟ್ 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 ಅಂತ ತಿರ್ಸ್ಬೇಕು. ಎಸ್, ಫಾಸ್ಟ್. ಆಪಮ್ಗೆ ಮೇನ್ ಕಾಯಿ ಹಾಲೆ ಜಾಸ್ತಿ ರುಚಿಸೋದು. ಚಟ್ನಿ ಎಲ್ಲಾ ದೋಸೆಗೂ ನಾವು ಮಾಡ್ತೀವಿ. ಕೋಳಿ ಸಾರ ತಿಂದಿರೇನ್ರಿ? ಚಿಕನ್ ವಿತ್ ಆಪಮ್ ತಿಂದಿರೇನ್ರಿ? ಇಲ್ಲ, ಕಾಯಿ ಹಾಲು ಜೊತೆ ಯಾವ್ದು ಹಂಗ ಹೇಳಿ, ನೀವು ತಿಂದಿಲ್ಲ ಅಂತ ಹೇಳಿ ಮತ್ತೆ ನಮ್ಗೆ ಅವೆಲ್ಲ ಹೇಳ್ಬೇಡಿ. ನೀವು ಚಿಕನ್ ಜೊತೆ ಅದನ್ನ ತಿನ್ ನೋಡಿದ್ರೆ ನೀರಾಗಿರ್ಬೇಕು. ಚಿಕನ್ ಸಾರು ತಿಂತಾ ಇದ್ರೆ ಹೆಂಗಿರ್ ಗೊತ್ತೇನ್ರಿ ಮಜಾ ಅದು ರೀ. ಸುಚಿತ್ರಾ, ಏನಾಗ್ ಕೊಡ್ತೀರಾ ಅದಕ್ಕೆ ಸುಚಿತ್ರಾ? ಇಲ್ಲಿ ನಾನು ಕಾಯಿ ಹಾಲು ತಂದಿದ್ದೀನಿ, ಅದೇ ಬೆಸ್ಟ್ ಕಾಂಬಿನೇಷನ್. ಅಂದ್ರೆ ಕಾಯಿ ಹಾಲು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ತೀನಿ ಅದಕ್ಕೆ. ಏಲಕ್ಕಿ ಫ್ಲೇವರ್ಗೆ ಏಲಕ್ಕಿ ಪುಡಿ ಚೆನ್ನಾಗಿರುತ್ತೆ. ಸಕ್ಕರೆ ಮತ್ತೆ ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ತಾ ಇದೀವಿ ನೀವು? ಹೌದು. ಕಾಯಿ ಹಾಲು, ಸಕ್ಕರೆ, ಏಲಕ್ಕಿ ಪುಡಿ ಅಷ್ಟೇ. ಅಷ್ಟೇನಾ? ಹೌದು. ಓಕೆ 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 ಓಕೆ. ಆಪಮ್ ವಿತ್ ಕಾಯಿ ಹಾಲು ಟೇಸ್ಟ್ ಮಾಡಿ. ಆಹಾ, ತುಂಬಾ ಮೆತ್ತಿಗಿದೆ ಅಲ್ಲ? ಹ್ಞೂನ್ರಿ, ಚೆನ್ನಾಗಿದೆ. ಅದಕ್ಕೆ ಇದೊಂದು 15 ತಿಂದ್ರೆ ಗೊತ್ತಾಗಲ್ಲ ಯಾರಿಗೂ. ಟೇಸ್ಟ್ ಮಾಡೋದಾ? ಅಯ್ಯೋ, ಟೇಸ್ಟ್ ಮಾಡಿದ್ರೆ ಖಾಲಿ ಆಗ್ಬಿಡುತ್ತೆ. ಮುರಳಿಯವರೇ, ಆಪಮ್ ಯಾವ ರೀತಿ ಚಿತ್ರ ಮಾಡಿದ್ರು ಇನ್ನೊಂದ್ಸರಿ ತೋರಿಸಿ. ದಯವಿಟ್ಟು ನೋಡ್ಕೊಂಡಿಲ್ಲ, ಬರ್ಕೋಬೇಕು ಅಂತ ಇದ್ದೀರಾ, ದಯವಿಟ್ಟು ನೋಡ್ಕೊಳ್ಳಿ, ಕರೆಕ್ಟಾಗಿ ಬರ್ಕೊಳ್ಳಿ, ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಆಪಮ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ನೆನೆಸಿದ ಅರ್ಧ ಕಪ್ ಇಡ್ಲಿ ಅಕ್ಕಿ, ಅರ್ಧ ಕಪ್ ದೋಸೆ ಅಕ್ಕಿ, 1/4 ಕಪ್ ಉದ್ದಿನ ಬೇಳೆ, 1/4 ಕಪ್ ಅವಲಕ್ಕಿ, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ರುಬ್ಬಿ ದೋಸೆ ಹಿಟ್ಟನ್ನು ತಯಾರಿಸಿಕೊಳ್ಳಿ. ಇದಕ್ಕೆ ಅಡುಗೆ ಸೋಡಾ, ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ. ಒಲೆಯ ಮೇಲೆ ಆಪಮ್ ಬಾಣಲೆಯನ್ನು ಕಾಯಲು ಇಟ್ಟು ಅದು ಕಾದ ಮೇಲೆ ಕಲಸಿಕೊಂಡ ಹಿಟ್ಟನ್ನು ಹಾಕಿ ಮೇಲೆ ಎಣ್ಣೆ ಹಾಕಿ ಬೇಯಿಸಿ. ತೆಂಗಿನಕಾಯಿ ಹಾಲಿಗೆ ಸಕ್ಕರೆ ಪುಡಿ, ಏಲಕ್ಕಿ ಪುಡಿ ಹಾಕಿ ಕಲಸಿ. ಈಗ ಕಾಯಿ ಹಾಲಿನ ಜೊತೆ ಕೇರಳ ಸ್ಪೆಷಲ್ ಆಪಮ್ ಸವಿಯಲು ಸಿದ್ಧ. ತುಂಬಾ ಜನ ಕೇಳಿದ್ರಿ ಇದನ್ನ, ನೋಡ್ರಿ, ಸ್ಪಾಂಜಿ ಆಗಿ ಅದ್ಭುತವಾಗಿದೆ. ಸ್ಪಾಂಜಿ ಆಗಿದೆ. ಹೇಗೆ ಕಾಂಬಿನೇಷನ್? ಕಾಯಿ ಹಾಲೇ ಚೆನ್ನಾಗಿರೋದು. ಕಾಯಿ ಹಾಲು ಚೆನ್ನಾಗಿರುತ್ತೆ. ಇಲ್ಲ, ಕಾಯಿ ಹಾಲೆ ಚೆನ್ನಾಗಿದೆ, ಸಖತ್ತಾಗಿದೆ. ಗುಡ್ 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 ಗುಡ್. ಇದು ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ನಾವು ಆರ್ಡಿನರಿ ದೋಸೆ ತಿನ್ನೋದಕ್ಕಿಂತ ಇದು ರುಚಿ ಬೇರೆ ತರ. ಅದ್ಭುತ ಅದ್ಭುತ ಅದ್ಭುತ. ಮಧ್ಯದಲ್ಲಿ ಹೇಗೆ ಅದು ಸ್ಪಾಂಜಿ ಆಗಿ ಬರುತ್ತೆ. ಚೆನ್ನಾಗಿದೆ ಚೆನ್ನಾಗಿದೆ. ತಿಂತೀರಾ ಸ್ವಲ್ಪ? ನಿಮ್ಗೆ ಮಾಡ್ಕೊಟ್ಟಿದ್ದೆ. ಯೂಶಲಿ ಆಪಮ್ ಎಲ್ಲ ಸಂಡೇ ಸೇ ಮಾಡಿ, ಮನೆಯಲ್ಲ ಮಕ್ಕಳು ಮನೆಯಲ್ಲ ನಿಜವಾಗಿ ಆರಾಮಾಗಿರ್ತಾರೆ. ಆರಾಮಾಗಿರ್ತಾರ. ಕಾಯಿ ಹಾಲು ಬೇಕಾದವ್ರಿಗೆ ಕಾಯಿ ಹಾಲು, ಸಂಡೇ ಬೇಡ ಸ್ವಲ್ಪ ಬೇರೆನೋ ಬೇಕು ಅಂದವ್ರಿಗೆ ಬೇರೆ ಹಾಕೊಂಡು ಬಾರಿಸ್ಕೊಳ್ತಾ ಇದ್ರೆ ಅದ್ರ ಮಜಾನೇ ಬೇಡ. ಏನಂತ ಸುಚಿತ್ರಾ ನೀವು? ಓಕೆ, ತುಂಬಾ ಸಖತ್ತಾಗಿ ಮಾಡಿದ್ರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್. ತುಂಬಾ ಚೆನ್ನಾಗಿದೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ, ತುಂಬಾ ರುಚಿಯಾಗಿದೆ. ನಾನು ಹೇಳ್ತೀನಲ್ಲ, ಹಂಗೆಲ್ಲ ಬಿಡಕ್ ಆಗೋದಿಲ್ಲ ನಮ್ಗೆ. ಟೈಮ್ ಆಗೋಯ್ತಲ್ರಿ. ಮುರಳಿ, ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ? ಸಖತ್ತಾಗಿ ಮಾಡಿದ್ದಾರೆ, ನೋಡ್ಕೊಳ್ಳಿ, ಹತ್ಕೊಳ್ಳಿ, ತಿನ್ಕೊಳ್ಳಿ, ರುಚಿಯಾಗಿದೆ. ಕಾರ್ಯಕ್ರಮ ಮುಗಿಸ್ಬೇಕು. ಮುರಳಿ, ಕಾರ್ಯಕ್ರಮ ಮುಗಿಸ್ರಿ, ಟೈಮ್ ಆಗೋಯ್ತು ಅಂತ ಇದ್ದೀರಾ? ಅಯ್ಯೋ, ಇಷ್ಟೊಂದು ಚೆನ್ನಾಗಿರೋದು ಕೊಟ್ಟಾಗಲೇ ಟೈಮ್ ಆಗೋದು. ನೋ ಪ್ರಾಬ್ಲಮ್, ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕಾಯ್ತಾ ಇದ್ದೀರಾ? ನಥಿಂಗ್ ಟು ವರಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ.
ನಿಮ್ಮ ಕೈರುಚಿನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಸಿಗೋಣ ಮತ್ತೆ